ಜ್ಞಾನಧ್ವನಿ ಕೇಳುಗರಿಗೆ ನಮಸ್ಕಾರ. ಇಂದು ನಮ್ಮೆದರು ಆಯುರ್ವೇದ ವೈದ್ಯರಾದ ಡಾಕ್ಟರ್ ಎಸ್ ಚಂದ್ರಶೇಖರ್ ಅವರು ಇದ್ದಾರೆ. ಇವರು 48 ವರ್ಷದಿಂದ ಮೈಸೂರಿನಲ್ಲಿ ಜನಪ್ರಿಯ ಆಯುರ್ವೇದ ವೈದ್ಯರಾಗಿದ್ದಾರೆ. ಸಮಾಜ ಸೇವೆಯಲ್ಲಿ ನುರಿತವರಾಗಿದ್ದಾರೆ. ಇವರು ಯೋಗ ತಜ್ಞರು ಕೂಡ. ಸಾಮಾಜಿಕ ಕ್ಷೇತ್ರದಲ್ಲಿ ಇವರು ಅನೇಕ ಸಂಘ ಸಂಸ್ಥೆಗಳಲ್ಲಿ ಪದಾಧಿಕಾರಿಗಳಾಗಿದ್ದಾರೆ. ತುರ್ತು ಪರಿಸ್ಥಿತಿಯ ಒಂದು ತಮ್ಮ ವಿಶೇಷ ಅನುಭವಗಳು, ವಿಚಾರಗಳನ್ನು ಇವರು ನಮ್ಮ ಕೇಳುಗರಲ್ಲಿ ಹಂಚಿಕೊಳ್ಳಲಿದ್ದಾರೆ. ನಮಸ್ಕಾರ ಡಾಕ್ಟರ್ ಎಸ್ ಚಂದ್ರಶೇಖರ್ ಅವರೇ. ನಮಸ್ಕಾರ. ತುರ್ತು ಪರಿಸ್ಥಿತಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಅದಕ್ಕೆ ಕಾರಣವಾದ ಹಿನ್ನೆಲೆ ಹೇಗಿತ್ತು? ನಾನು ಹಾಸನ ಜಿಲ್ಲೆ ಬಸವಾಪಟ್ಟಣ ಅಂಥೇಳಿ ಒಂದು ಹಳ್ಳಿಯಿಂದ ಮೈಸೂರಿಗೆ 1969ಕ್ಕೆ ಬಂದೆ. ಅದಾದಮೇಲೆ 72ರಿಂದ ಇಲ್ಲೇ ಕಾಲೇಜಿಗೆ ಸೇರಿಕೊಂಡೆ. ಆಯುರ್ವೇದ ವೈದ್ಯಕೀಯ ಕಾಲೇಜಿಗೆ ಸೇರಿಕೊಂಡು ಆಯುರ್ವೇದವನ್ನು ಮಾಡೋದಕ್ಕೋಸ್ಕರ ಸೇರಿಕೊಂಡೆ. ನಾನು ಆ ಸಂದರ್ಭದಲ್ಲಿ ಅನೇಕ ಸಾಮಾಜಿಕ ಚಟುವಟಿಕೆಗಳಲ್ಲಿ ತೊಡಗಿಸ್ಕೊಂಡಿದ್ದೆ. ಜೂನ್ 25, 1975 ಇದ್ದಕ್ಕಿದ್ದಾಗೆ ಒಂದು ಓವರ್ನೈಟ್ ಬೆಳಗ್ಗೆ ಆಗೋದ್ರೊಳಗೆ ನನಗೆ ಗೊತ್ತಾಯಿತು ತುರ್ತು ಪರಿಸ್ಥಿತಿ ಹೇರಿದ್ದಾರೆ ಅಂತ ಗೊತ್ತಾಯಿತು. ಇದು ಏನು ತುರ್ತು ಪರಿಸ್ಥಿತಿ ಯಾರಿಗೂ ಗೊತ್ತೇ ಇಲ್ಲ. ಓವರ್ನೈಟ್ ಇದೇನು ತುರ್ತು ಪರಿಸ್ಥಿತಿ, ಯಾಕೆ, ಏನು, ಎಲ್ಲರಲ್ಲೂ ಒಂಥರ ರೇಡಿಯೋದಲ್ಲಿ, ಟಿ ವಿನಲ್ಲಿ ಯಾರೂ ಕಾಂಗ್ರೆಸ್ ವಿರುದ್ಧವಾಗಿ ಮಾತಾಡಬಾರ್ದು ಅಥವಾ ಯಾಕೆ ಮಾತಾಡಬಾರ್ದು, ಇದ್ರ ಬಗ್ಗೆ ಎಲ್ಲ ಏನೂ ಗೊತ್ತೇ ಇಲ್ಲ. ಆ ಸಂದರ್ಭದಲ್ಲಿ ನಮಗೆ ಗೊತ್ತಾಯಿತು, ಒಂದು ಮೇಂಟೆನೆನ್ಸ್ ಆಫ್ ಇಂಟರ್ನಲ್ ಸೆಕ್ಯೂರಿಟಿ ಆ್ಯಕ್ಟ್ ಅನ್ನುವಂಥ ಒಂದು ಕಾನೂನನ್ನು ತಂದಿದ್ದಾರೆ. ಹಾಗೆ ಇನ್ನೊಂದು DIRC ಅಂತೇಳಿ ಇನ್ನೊಂದು ಕಾನೂನನ್ನು ತಂದಿದ್ದಾರೆ. ಈ ರೀತಿ 2 ಕಾನೂನಿಂದಾಗಿ ಅನೇಕ ಜನರು ಯಾರಿಗೆ ಇದು ಅಪ್ಲೈ ಆಗುತ್ತೆ ಅಂತಲೂ ಗೊತ್ತಿಲ್ಲ ನಮಗೆ. ಆದರೆ ಇದನ್ನು ಎಮರ್ಜೆನ್ಸಿ ಅಂತ ಕರೆದಿದ್ದೀವಿ ಅಂದ ತಕ್ಷಣವೇ ಕನ್ನಡಪ್ರಭ ಮತ್ತು ಕೆಲವು ಪೇಪರ್ಗಳಲ್ಲಿ ಸಂಪಾದಕೀಯವನ್ನು ಖಾಲಿ ಬಿಟ್ಬಿಟ್ಟಿದ್ರು ಅವತ್ತು. ನಾನು ಸಂಪಾದಕೀಯ ನೋಡೋಣ, ಅದರೊಳಗೆ ಏನಾದ್ರು ಸಿಗುತ್ತೆ, ಯಾಕೆಂದರೆ ವಿಷಯಗಳು ತಕ್ಷಣ ಆ ದಿನದಲ್ಲಿ ಅಥವಾ ಅದ್ರ ಹಿಂದಿನ ದಿನದಲ್ಲಾಗಿರ್ತಕ್ಕಂಥ ವಿಷಯಗಳ ಬಗ್ಗೆನೇ ಸಂಪಾದಕೀಯನ ಆ ಸಂದರ್ಭದಲ್ಲಿ ಬರಿತಾ ಇದ್ದದ್ದನ್ನು ನಾವು ನೋಡಿದ್ವಿ. ಆಮೇಲೆ ಮಧ್ಯಾಹ್ನ ಆಗ್ತಾ ಗೊತ್ತಾಯಿತು, ಈ ಥರ ಕೆಲವ್ರನ್ನೆಲ್ಲ ಅರೆಸ್ಟ್ ಮಾಡಿದ್ದಾರೆ. ತುಂಬ ದೊಡ್ಡ ನಾಯಕರುಗಳನ್ನೇ ಅರೆಸ್ಟ್ ಮಾಡಿಬಿಟ್ಟಿದ್ದಾರೆ. ಹೋರಾಟ ಮಾಡ್ತಿದ್ದಂಥ ವಿರೋಧ ಪಕ್ಷದ ನಾಯಕರುಗಳು, ಇವ್ರುಗಳು ಯಾರು ಕಣ್ಣಿಗೆ ಬೀಳದಂಗೆ ಕೆಲವರು ತಪ್ಪಿಸ್ಕೊಂಡಿದ್ದಾರೆ, ಕೆಲವರು ಅರೆಸ್ಟ್ ಆಗಿಬಿಟ್ಟಿದ್ದಾರೆ. ಇದು ಯಾಕಾಯಿತು, ಏನು ಅನ್ನೋದ್ರ ಬಗ್ಗೆ ಆಗ ಸ್ವಲ್ಪ ಯೋಚನೆ ಮಾಡಿದಾಗ ಇದರ ಹಿನ್ನೆಲೆ ತುಂಬ ಹಿಂದಿನಿಂದ ಇತ್ತು ಅನ್ನೋದು ಗೊತ್ತಾಗುತ್ತೆ ನಮಗೆ. 1947 ನಮಗೆ ಸ್ವಾತಂತ್ರ್ಯ ಬಂತು ಅಂತ ಅಂದ್ಕೊಂಡ್ವಿ. ಆ ಸಂದರ್ಭದಿಂದಲೂ ನಮಗೆ ಫೇವರ್ ಆಗಿರ್ತಕ್ಕಂಥ, ಅಂದರೆ ಭಾರತಕ್ಕೆ ಸರಿಯಾದ ರೀತಿಯಲ್ಲಿ ಮಾರ್ಗದರ್ಶನ ಮಾಡ್ತಕ್ಕಂಥ ಅಥವಾ ಭಾರತೀಯತೆಯನ್ನು, ಭಾರತೀಯ ಸಂಸ್ಕೃತಿ ಇರ್ಬೋದು, ಭಾರತೀಯ ಶಿಕ್ಷಣ ಇರ್ಬೋದು, ಈ ರೀತಿ ಭಾರತಕ್ಕೆ ಸಂಬಂಧಪಟ್ಟಂಥ ಯಾವುದೇ ವಿಚಾರಗಳು ಅಷ್ಟು ಪ್ರಬಲವಾಗಿ ಬಿಂಬಿಸಿದಂಥ ರೀತಿಯಲ್ಲಿ ಆಗಿನಿಂದ ಸರ್ಕಾರ ನೋಡಿಕೊಂಡೇ ಬಂತು. ಅವುಗಳು ಯಾವುದು ಜಾಸ್ತಿ ಆಗಬಾರ್ದು ಅನ್ನೋ ರೀತಿಯಲ್ಲೇ ನೋಡ್ಕೊಂಡು ಬರ್ತಾ ಇದ್ದದನ್ನು ಗಮನಿಸ್ತಾ ಇದ್ವಿ. ಈ ಸಂದರ್ಭದಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಹತ್ಯೆ ಆಗಿತ್ತು. ಹತ್ಯೆ ಆದಮೇಲೆ ಯಾಕೆ ಹತ್ಯೆ ಆಯಿತು ಅಂತ ಜನಗಳು ಕೇಳೋಕ್ಕೆ ಶುರು ಮಾಡಿದರು. ವಿಷಪ್ರಾಶನ ಆಗಿತ್ತು ಅವ್ರಿಗೆ, ಅದರ ತನಿಖೆ ಆಗಬೇಕು ಅಂತ ಕೆಲವು ಸಂಘಟನೆಗಳು ಹೋರಾಡ್ತಿದ್ವು. ತನಿಖೆನೇ ಆಗದೇ ಇರೋ ರೀತಿಯಲ್ಲಿ ನೋಡ್ಕೊಳ್ಳೋಂಥ ಇನ್ನೊಂದು ದೊಡ್ಡ ಸಂಘಟನೆಗಳು ಇವನ್ನೆಲ್ಲ ನೋಡ್ಕೊಳ್ತಾ ಇದ್ವು. ಇದೆಲ್ಲನೂ ನೋಡ್ತಾ ಇದ್ದಂಥ ಜನಕ್ಕೆ ಅನ್ನಿಸ್ತಿತ್ತು, ಇದು ಏನೋ ಒಂಥರ ನಡೀತಾ ಇದೆ, ಆದರೆ ಇದು ನಮ್ಮ ದೇಶಕ್ಕೆ ಸೂಟಬಲ್ ಅಲ್ವೇನೋ ಅನ್ನುವಂಥ ಒಂದು ಸ್ಥಿತಿ ಬಂತು. ಈ ಸಂದರ್ಭದಲ್ಲಿ ಇಂದಿರಾ ಗಾಂಧಿಯವರು ಒಂದು ಎಲೆಕ್ಷನ್ ನಡೀತಾ ಇತ್ತು. ಆ ಎಲೆಕ್ಷನ್ನಲ್ಲಿ ಅತ್ಯಂತ ಹೆಚ್ಚು ಭ್ರಷ್ಟಾಚಾರ ಆಗಿದೆ ಅನ್ನುವಂಥದ್ದು ಅಲಹಾಬಾದ್ ಹೈಕೋರ್ಟಿಂದ ಪ್ರೂವ್ ಆಯಿತು. ಆ ಸಂದರ್ಭದಲ್ಲಿ ಅವರು ರಾಯ್ಬರೇಲಿಲಿ ಗೆದ್ದಿದ್ದರು. ಆದರೆ ಗುಜರಾತ್ನಲ್ಲಿ ಸ್ವೀಪ್ ಮಾಡಿದರು, ಬೇರೆ ವಿರೋಧ ಪಕ್ಷಗಳು ಸ್ವೀಪ್ ಮಾಡಿತ್ತು. ಅಂದರೆ ವಿರೋಧ ಪಕ್ಷಗಳು ಹೆಚ್ಚು ಗೆದ್ದಿದ್ದ ಕಾರಣವಾಗಿ ಇಂದಿರಾ ಗಾಂಧಿಗೆ ಅನ್ನಿಸ್ತು, ಇದು ನಾವು ಇನ್ನು ಮುಂದೆ ಬೇರೆ ಕಡೆಗಳಲ್ಲೆಲ್ಲ ಇದಾದಾಗ ನಾವು ಸೋತ್ರೆ ನಮಗೆ ಈ ಒಂದು ಆಡಳಿತದ ಚುಕ್ಕಾಣಿಯನ್ನು ಹಿಡಿಯುವಂಥ ಇದು ಸಾಧ್ಯ ಆಗೋದಿಲ್ವೇನೋ ಅನ್ನುವಂಥ ಒಂದು ಭಯ ಬಂತವರಿಗೆ. ಅದು ತಕ್ಷಣವೇ ಅವರು ರಾಷ್ಟ್ರಪತಿಗಳ ಹತ್ರ ಹೋದರು. ರಾಷ್ಟ್ರಪತಿಗಳ ಹತ್ರ ಹೋಗಿ ಅನೇಕ ನ್ಯಾಯಾಧೀಶಗಳ ಜೊತೆ ಚಿಂತನೆ ಮಾಡಿದ್ರು. ಇದಕ್ಕೆ ಆಲ್ಟರ್ನೇಟ್ ಏನು ಮಾಡಬಹುದು ಅಂತ ಕೇಳಿದರು. ಏನೂ ಆಲ್ಟರ್ನೇಟ್ ಇಲ್ಲ, ನೀವು ತಕ್ಷಣ ಬೇಕಾದರೆ ಎಮರ್ಜೆನ್ಸಿ ಹಾಕ್ಬೋದು ಅಂತ ಹೇಳಿದರು. ಎಮರ್ಜೆನ್ಸಿ ಹಾಕಬೇಕಾದ್ರೆ ಅದು ಯುದ್ಧ, ಆಂತರಿಕ ಸಂಘರ್ಷಗಳು, ಈ ರೀತಿ ಬಹಳ ದೊಡ್ಡ ದೊಡ್ಡ ಹೋರಾಟಗಳಾಗಬೇಕು. ಆದರೆ ಅದಕ್ಕಿಂತ ದೊಡ್ಡ ದೊಡ್ಡ ಹೋರಾಟಗಳು, ಆಂತರಿಕ ಸಂಘರ್ಷಗಳು ಇವತ್ತು ನಾವು ನೋಡ್ತಾ ಇದ್ದೀವಿ. ಕೇರಳದಲ್ಲಿರ್ಬೋದು, ಕಲ್ಕತ್ತಾದಲ್ಲಿರ್ಬೋದು. ಆದರೆ ಯಾವುದೇ ಆಂತರಿಕ ಸಂಘರ್ಷ ಇಲ್ಲದೇ ಇದ್ದಂಥ ಸಂದರ್ಭದಲ್ಲಿ
ಜೂನ್ 25ನೇ ತಾರೀಕು ಇದಕ್ಕಿದ್ದಾಗೆ ಎಮರ್ಜೆನ್ಸಿಯನ್ನು ಘೋಷಣೆ ಮಾಡಿದರು. ಇದಕ್ಕೆ ಕಾರಣ ಏನು ಅಂದರೆ ತುಂಬ ಜನಗಳಲ್ಲಿ ಒಂಥರ ಹಿಂಸೆ, ದರೋಡೆ ಇವೆಲ್ಲ ದೇಶದಲ್ಲಿ ನಡೀತಾ ಇದೆ ಅನ್ನುವಂಥ ಷಡ್ಯಂತ್ರಗಳನ್ನು ಇಟ್ಕೊಂಡು ಆ ಸಂದರ್ಭದಲ್ಲಿ ಎಮರ್ಜೆನ್ಸಿ ತರ್ತಾ ಇದ್ದೀವಿ ಅಂತ ಅವರು ಪ್ರತಿಪಾದಿಸಿದರು. ಇದಕ್ಕೆ ಮುಂಚೆನೂ ಅನೇಕ ಪ್ರಾಕ್ಸಿ ವಾರಗಳು ಪಾಕಿಸ್ತಾನದಿಂದ ನಡೀತಾ ಇತ್ತು. ಪಾಕಿಸ್ತಾನ ಏನು ಅಂದ್ಕೊಂಡಿತ್ತು, ಪೂರ್ವ ಪಾಕಿಸ್ತಾನ, ಪಶ್ಚಿಮ ಪಾಕಿಸ್ತಾನ ಕೊಟ್ಟ ಮೇಲೂ ಸಹ ದಿಲ್ಲಿಯನ್ನು ಕೊಡಿ, ನಮಗೆ ಈ ಮಧ್ಯೆ ನಮಗೆ ಬ್ರೇಕ್ ಬೇಡ, ಒಂದು ಸ್ಟ್ರೆಚ್ ಕೊಟ್ಬಿಡಿ ಪೂರ್ತಿ ಅಂತ ಕೇಳ್ತಾಯಿತ್ತು. ಆದರೆ ಅದನ್ನು ಕೊಡೋದಕ್ಕೆ ಸಾಧ್ಯ ಇಲ್ಲ ಅನ್ನೋದು ಗೊತ್ತಾಗಿತ್ತು. ಆ ಸಂದರ್ಭದಲ್ಲಿ ಕಾಶ್ಮೀರನ ಕೂಡ ನಮಗೆ ಕೊಡಬೇಕು ಅಂತ ಹೇಳಿದರು. ಕಾಶ್ಮೀರದ ಒಂದು ಲೈನ್ ಆಫ್ ಕಂಟ್ರೋಲ್ ಅಂತ ಏನಿದೆ, ಆ ಲೈನ್ ಆಫ್ ಕಂಟ್ರೋಲ್ ಒಳಗಡೆ ನುಗ್ಗಿ ಬಂದು ಈ ಕಾಶ್ಮೀರ ನಮ್ಮದು ಅಂತ ಹೇಳುವಂಥ ಒಂದು ಸ್ಥಿತಿಯಲ್ಲಿ ಅವರು ಬಂದುಬಿಟ್ಟಿದ್ರು. ಆ ಸಂದರ್ಭದಲ್ಲಿ ಕಾಶ್ಮೀರದಲ್ಲಿ ನಮ್ಮ ಯಾವ್ಯಾವ ಹಿಂದೂಗಳಿದ್ರೋ ಅವರುಗಳಿಗೂ ಏನೂ ಮೊದಲು ಒಂದು 20 ವರ್ಷ ಏನೂ ಪ್ರಾಬ್ಲಮೇ ಇರಲಿಲ್ಲ. ಅದಾದಮೇಲೆ 80ನೇ ಇಸ್ವಿಯಲ್ಲಿ ಶುರುವಾದಂಥ ಒಂದು ಸಣ್ಣ ಸಣ್ಣ ಭಯೋತ್ಪಾದನಾ ಚಟುವಟಿಕೆಗಳು, ಅವರೆಲ್ಲ ಮಿಲ್ಟ್ರಿ ಥರನೇ ಆ್ಯಕ್ಟ್ ಮಾಡ್ತಾ ಇದ್ದಂಥ, ಪಾಕಿಸ್ತಾನದ ಮಿಲ್ಟ್ರಿ ಪ್ರಾಕ್ಸಿ ಮಾಡ್ತಾ ಇದ್ದಂಥ ಸೈನಿಕರಾಗಿದ್ದರು. ಅಂದರೆ ಭಯೋತ್ಪಾದಕರು ಕೂಡ ಅವ್ರದ್ದೇ ಆದಂಥ ಡ್ರೆಸ್ಗಳನ್ನು ಹಾಕ್ಕೊಂಡು ಪಾಕಿಸ್ತಾನದಿಂದ ಬಂದು ನುಗ್ಗಿ ಒಳಗಡೆ ಅನೇಕ ಜನರಿಗೆ ಹಿಂಸೆ ಮಾಡೋಂಥದ್ದು, ತೊಂದರೆ ಕೊಡುವಂಥದ್ದು, ಈ ರೀತಿ ಶುರುವಾಗಿದ್ದು ಇದು ಹಾಗೇ ಗ್ರ್ಯಾಜುವಲ್ ಆಗಿ ಬೆಳೀತಾ ಬಂತು. ಕೊನೆಗೆ ಇಡೀ ಕಾಶ್ಮೀರ ನಮ್ಮದೇ ಅಂತ ಹೇಳುವಂಥ ಸ್ಥಿತಿಗೆ ಬಂತು. ಆ ಸಂದರ್ಭದಲ್ಲಿ ನಮಗೆಲ್ಲ ಗೊತ್ತಿದೆ, 1951 ಈ ಸಂದರ್ಭದಲ್ಲಿ ಶ್ಯಾಮ್ ಪ್ರಸಾದ್ ಮುಖರ್ಜಿಯವರು ನಾನು ಇಂಥ ಒಂದು ಇದನ್ನು ಖಂಡಿಸ್ತೀನಿ ಅಂತ ಹೇಳಿ ಅವರು ವಿರೋಧ ಪಕ್ಷಕ್ಕೆ ಬರ್ತಾರೆ. ವಿರೋಧ ಪಕ್ಷಕ್ಕೆ ಬಂದು ಗೆದ್ದು ನಾನು ಕಾಶ್ಮೀರಕ್ಕೆ ಹೋಗ್ತೀನಿ, ಹೇಗೆ ನನ್ನನ್ನು ತಡೀತಾರೆ ಅಂಥೇಳಿ ನುಗ್ಗಿ ಹೋಗ್ತಾರೆ. ಆ ಸಂದರ್ಭದಲ್ಲಿ ಅವರ ಹತ್ಯೆ ಆಗುತ್ತೆ, ಅವ್ರನ್ನ ಜೈಲಿಗೆ ಹಾಕ್ತಾರೆ, ಅಲ್ಲಿ ಹತ್ಯೆ ಆಗುತ್ತೆ. ಆ ಸಂದರ್ಭದಲ್ಲಿ ಕೂಡ ಯಾವುದೇ ರೀತಿಯಾದಂಥ ತನಿಖೆ ಮಾಡೋದಕ್ಕೆ ನಮ್ಮದೇ ಆದ ಕಾನೂನು ಇದ್ದರೂ ಸಹ ಕಾಶ್ಮೀರದಲ್ಲಿ 2 ಧ್ವಜ, 2 ಕಾನೂನು ಈ ರೀತಿಯೆಲ್ಲ ಇದ್ದುದರಿಂದ ಅಲ್ಲಿದೆ ಬೇರೆ ಧ್ವಜನೇ ಬೇರೆ, ನಮ್ಮದು ಸ್ವತಂತ್ರ ಕಾಶ್ಮೀರ್ ಅಂತ ಹೇಳ್ತಾಯಿದ್ರು ಅವರು. ನಮ್ಮದೇ ಕಾನೂನು ಬೇರೆ, ಇದು ಭಾರತೀಯ ಕಾನೂನನ್ನು ನಾವು ಯಾರೂ ಮನ್ನಿಸೋದಿಲ್ಲ ಅನ್ನುವಂಥ ಒಂದು ಸ್ಥಿತಿಲಿ ಅವರ ಮನಸ್ಥಿತಿ ಇತ್ತು. ಹೀಗಾಗಿ ಮುಂದೆ ನಾವು ಕಾಶ್ಮೀರ ಕಳ್ಕೋಬೇಕಾಗುತ್ತೆ ಅನ್ನುವಂಥದ್ದು ಮೊದಲಿಂದಲೂ ನಮಗೆ ಒತ್ತಡ ಬರ್ತಲೇ ಇತ್ತು. ಈ ರೀತಿ ಬಂದಾಗ ಈ ಒಂದು ಸಂದರ್ಭದಲ್ಲಿ 75ರ ಒಂದು ಎಮರ್ಜೆನ್ಸಿ ಏನಾಯಿತು, ಈ ಸಂದರ್ಭದಲ್ಲಿ ಏನು ಮಾಡೋದು ಅನ್ನುವಂಥ ಒಂದು ಇದು ವಿರೋಧ ಪಕ್ಷಗಳಿಗೆ ಅನ್ನಿಸ್ತಾ ಇತ್ತು. ಆ ಸಂದರ್ಭದಲ್ಲಿ ಎಷ್ಟು ಜನ ಹಿರಿಯರು, ಇನ್ಕ್ಲೂಡಿಂಗ್ ದೇವೇಗೌಡರು ಇರ್ಬೋದು, ಜಯಪ್ರಕಾಶ್ ನಾರಾಯಣ್ ಇರ್ಬೋದು, ಹೋರಾಟದಲ್ಲಿ ನಿಜಲಿಂಗಪ್ಪ, ತುಂಬ ಜನ, ಅದರಲ್ಲಿ ನಮ್ಮ ಎಕ್ಸ್ ಮಿನಿಸ್ಟರ್ ಆಫ್ ಇದಾಗಿದ್ದರು, ಡಿಫೆನ್ಸ್ ಮಿನಿಸ್ಟರ್ ಆಗಿದ್ದಂಥವ್ರು ಜಾರ್ಜ್ ಫರ್ನಾಂಡಿಸು, ಆದ್ವಾನಿಯವರು, ಅಟಲ್ ಬಿಹಾರಿ ವಾಜಪೇಯಿಯವರು, ಇಂಥವ್ರನ್ನೆಲ್ಲ ಅರೆಸ್ಟ್ ಮಾಡಿಬಿಟ್ಟಿದ್ರು. ಇವ್ರು ಯಾರು ದರೋಡೆ ಏನು ಮಾಡಿದ್ರು ಅಥವಾ ಮಾಡಿಸಿದ್ರು, ಇದು ಯಾವುದ್ರ ತನಿಖೆ ಗಿನಿಕೆ ಏನೂ ಇಲ್ಲ. ಅವ್ರು ಯಾರು ಏನೂ ಮಾಡೇ ಇಲ್ಲದಂಥವ್ರನ್ನೆಲ್ಲ ತೊಗೊಂಡೋಗಿ ಒಳಗಡೆ ಹಾಕ್ಬಿಟ್ಟಿದ್ರು. ಆದರೆ ಇವ್ರನ್ನೆಲ್ಲ ಇಷ್ಟೆಲ್ಲ ಆದ ನಂತರದಲ್ಲಿ ಅವ್ರಿಗೆ ಗೊತ್ತಾಯಿತು. ಮಾರನೇ ದಿವಸನೇ ಪತ್ರಿಕೆಗಳಲ್ಲಿ ಕೆಲವು ವಿರೋಧಿ ಇದನ್ನು ಬರೆಯೋಕ್ಕೆ ಶುರು ಮಾಡಿದರು. ಅಂದರೆ ಇದರ ವಿರುದ್ಧವಾಗಿ ಯಾರು ಎಮರ್ಜೆನ್ಸಿ ಹಾಕಿದ್ದಾರೆ ಇವರುಗಳ ವಿರುದ್ಧವಾಗಿಯೇ ಬರೆಯೋದಕ್ಕೆ ಶುರು ಮಾಡಿದರು. ಆ ಬರೆದಿದ್ದವ್ರನ್ನೆಲ್ಲ ಅರೆಸ್ಟ್ ಮಾಡಿದರು. ಈ ಥರ ಯಾರು ಪತ್ರಿಕೆಯಲ್ಲಿ ಈ ಥರ ವಿರೋಧವಾಗಿ ಬರೀತೀರಿ ನಿಮ್ಮನ್ನೆಲ್ಲ ಅರೆಸ್ಟ್ ಮಾಡ್ತಾರೆ ಅಂತ. ಮತ್ತು ಯಾರೇ ಇಂದ್ರ ಅನ್ನುವಂಥ ಹೆಸರನ್ನ ಯಾರು ಹೇಳಿದ್ರೆ, ಯಾರೋ ಬೆಂಗಳೂರಿಂದ ಫೋನ್ ಮಾಡಿದರು, ಅವರು ಪ್ಲೈನಲ್ಲಿ ಬರ್ತಾ ಇದೆಯೇನಮ್ಮ ಇಂದ್ರ ಅಂಥೇಳಿ ಡೆಲ್ಲಿನಲ್ಲಿ ಇದ್ದಂಥ ಇಂದ್ರನ ಕೇಳಿದರು. ಯಾರದು ಇಂದ್ರ ಅಂತ ಹೇಳಿದ್ದು, ಇವರು ಇಂದ್ರ ಅಂತ, ಆ ಇಂದ್ರ ಅವ್ರನ್ನ ಒಳಗಡೆ ಜೈಲಿಗೆ ಹಾಕಿ ಅಂತ. ಈ ರೀತಿ ಕಡಲೆಕಾಯಿ ಮಾರೋನು ಇಂದ್ರ ಅಂತಂದ್ರೆ ಕಾಂಗ್ರೆಸ್ ಕಡಲೆಕಾಯಿ ಅಂತ ಮಾರ್ತಾಯಿದ್ರೆ ಕಾಂಗ್ರೆಸ್ ಕಡಲೆಕಾಯಿ ಅಂತ ಅಂತೇಳಿ ಒಳಗೆ ಹಾಕೋದು. ಈ ರೀತಿ ಸಣ್ಣ ಪುಟ್ಟ ಕೇಸು ಇವ್ರನ್ನೂ ಕೂಡ DIR ಹಾಕುವಂಥ ಒಂದು ಕೆಲಸವನ್ನು ಮಾಡಿದರು. ಅಂದರೆ DIR ಅಂದರೆ ಅದು ಇಷ್ಟು ಮೀಸಾದಷ್ಟು ಇದು ಶಿಕ್ಷೆ ಇಲ್ಲ, ಶಿಕ್ಷೆ ಕಡಿಮೆ. ಆದರೆ ಮುಂದೆ ಶಿಕ್ಷೆ ಬಗ್ಗೆ ಹೇಳೋಣ. ಆದರೆ 1 ತಿಂಗಳು 15 ದಿವಸ ಈ ರೀತಿ ಜೈಲಲ್ಲಿ ಇರಬೇಕಾಗಿತ್ತು. ಈ ರೀತಿ ಸುಮಾರು ಜನ ಜೈಲಿಗೆ ಹೋದರು. ಆ ಸಂದರ್ಭದಲ್ಲಿ ಕೊನೆಗೆ ಇದನ್ನು ಯಾರೂ ವಿರೋಧಿಸಲೇ ಇಲ್ಲ. ಯಾಕೆ ವಿರೋಧಿಸಲಿಲ್ಲ ಅಂದರೆ ನಾವು ವಿರೋಧ ಮಾಡ್ಕೊಂಡು ನಮ್ಮನೆ ಮಠ ಮಕ್ಕಳು ಇದನ್ನೆಲ್ಲ ಹೆಂಗೆ ನಾವು ಸಂಭಾಳಿಸೋದು, ಅದರಿಂದ ಬೇಡ, ವಿರೋಧ ಮಾಡೋದೇ ಬೇಡ ಅಂಥೇಳಿ ಅನೇಕ ಜನ ತಟಸ್ಥರಾದರು. ಅಂದರೆ ಇಲ್ಲಿ 3 ರೀತಿಯ ಹೋರಾಟಗಳಲ್ಲಿ 3 ರೀತಿ ಆಯಿತು. ಆ 3 ರೀತಿಯಲ್ಲಿ ಮೊದಲನೇದು ತಟಸ್ಥವಾಗಿದ್ದವರು, ಅವರು ಹೋರಾಟ ಮಾಡ್ತಿರಲಿಲ್ಲ, ಆದರೆ ತಪ್ಪು ಅಂತ ಹೇಳ್ತಾ ಇದ್ದವ್ರದ್ದು ಒಂದು ಗುಂಪು. ಇನ್ನೊಂದು ಪಕ್ಕಾ ತಪ್ಪೇನೇ, ಇದಕ್ಕೆ ಹೋರಾಟನೇ ಮುಖ್ಯ, ನಾವು ಹೋರಾಡಿನೇ ಗೆಲ್ಲಬೇಕಿದ್ನ ಅಂಥೇಳಿ ಜೈಲಿಗೆ ತಾವಾಗೆ ಹೋಗುವಂಥದ್ದು 2ನೇ ಗುಂಪು. 3ನೇ ಗುಂಪು ನಮಗೆ ಹೋರಾಟನೂ ಬೇಡ, ನಾವು ತಟಸ್ಥವಾಗೂ ಇರಲ್ಲ, ನಮಗೆ ಏನಾರು ಹಾಕ್ಕೊಳ್ಳಿ ದೇಶ ಅನ್ನುವಂಥ ಒಂದು ಗುಂಪು. ಈ ರೀತಿ 3 ರೀತಿಯಲ್ಲಿ
ಆಗ ಹೋರಾಟಗಳು ನಡೀತಾ ಇದ್ದದನ್ನು ನಾವು ಗಮನಿಸ್ತೀವಿ. ಈ ತುರ್ತು ಪರಿಸ್ಥಿತಿಯಲ್ಲಿ ಏನು ಮುಖ್ಯವಾದ ಆ, ಒಂದು ಬದಲಾವಣೆ ಏನು? ಒಂದು ಮೂಲಭೂತ ಹಕ್ಕುಗಳು ಇಲ್ಲದೆ ಇರೋದು, ಆಮೇಲೆ ಪತ್ರಿಕಾ ಸ್ವಾತಂತ್ರ್ಯ ಇಲ್ಲದೆ ಇರೋದು, ಆಮೇಲೆ ಮಾತಾಡೋ ಹಾಗಿಲ್ಲ, ಯಾರೂ ವಿರುದ್ಧವಾಗಿ ಮಾತಾಡೋ ಹಾಗಿಲ್ಲ. ದೇಶ ವಿರುದ್ಧವಾಗಲ್ಲ, ನಾವು ವೈಯಕ್ತಿಕವಾಗಿ ಯಾವುದೇ ಪಕ್ಷ ಆಡಳಿತ ನಡೆಸ್ತಿದ್ದಂಥ ಪಕ್ಷದ ವಿರುದ್ಧವಾಗಿ ಯಾರೂ ಮಾತಾಡೋ ಹಾಗಿಲ್ಲ. ಅಂದರೆ ವಾಕ್ ಸ್ವಾತಂತ್ರ್ಯವನ್ನು ಕಿತ್ಕೊಂಡ್ಬಿಟ್ಟಿದ್ರು, ವಾಕ್ ಸ್ವಾತಂತ್ರ್ಯ ಇರಲಿಲ್ಲ. ಆ ಸಂದರ್ಭದಲ್ಲಿ ವಿಶ್ವೇಶ್ವರ ತೀರ್ಥರು ಮತ್ತು ಶಿವರಾಮ್ ಕಾರಂತರು ಇವರೆಲ್ಲ ಪತ್ರ ಬರೆದಿದ್ರು, ಈ ಥರ ಮಾಡಿರೋ ತಪ್ಪು ಇದು, ನೀವು ಇಂದಿರಾ ಗಾಂಧಿಯವ್ರು ಮಾಡಿರೋ ತಪ್ಪು ಅಂತೇಳಿ ಅವ್ರಿಗೆ ಪತ್ರಗಳನ್ನು ಬರೆದಿದ್ರು, ತಕ್ಷಣ ಇದನ್ನು ವಾಪಸ್ ತಗೊಳ್ಳಿ ಅಂತ. ಅಂದರೆ ವಾಕ್ ಸ್ವಾತಂತ್ರ್ಯ ಅಲ್ಲದೆ ಇದ್ದರೆ ಇದಿಲ್ಲದೆ ಹೋದರೆ ನಾವು ಪತ್ರಿಕೆಯಲ್ಲಿ ಬರೆಯೋದು ಹೇಗೆ? ನಾವು ಬರೆಯೋಗೇ ಇಲ್ಲ, ಒನ್ ಸೈಡೆಡ್ ಆಗಿಬಿಡುತ್ತೆ ಎಲ್ಲವೂ, ಇಡೀ ದೇಶಕ್ಕೆ ಅದು ಸಂವಿಧಾನ ವಿರುದ್ಧ ಕೂಡ ಆಗುತ್ತೆ ಅನ್ನುವಂಥದ್ದನ್ನು ಅವ್ರಿಗೆ ಎಚ್ಚರಿಕೆ ಮೂಲಕ ಇದನ್ನು ತೋರಿಸ್ಕೊಟ್ರು. ಇದರಲ್ಲಿ ಅಧಿಕಾರಿಗಳಾಗಿದ್ದವರು ಅವರ ಹಳೆಯ ದ್ವೇಷದಿಂದ ಮಾಡಿದ್ದು ಉಂಟಾ? ಇನ್ನೊಬ್ಬರಿಗೆ ತೊಂದರೆ ಕೊಟ್ಟಿದ್ದು ಉಂಟಾ? ಅಧಿಕಾರಿಗಳಾಗಿದ್ದವರು ಅಂದರೆ ಯಾರು ಆಡಳಿತ ಪಕ್ಷದವರು ಏನು ಹೇಳ್ತಾರೋ ಅದನ್ನು ಕೇಳಲೇಬೇಕಾದಂಥ ಪರಿಸ್ಥಿತಿ ಇದ್ದುದರಿಂದ ಅನೇಕ ಪೊಲೀಸ್ ಇವರುಗಳು ಕೂಡ ಆ ತೊಂದರೆಗಳನ್ನು ಕೊಟ್ಟರು. ಆದರೆ ಆ ತೊಂದರೆಗಳು ಯಾವ ರೀತಿ ಕೊಟ್ಟರು ಅಂದರೆ, ಅರೆಸ್ಟ್ ಮಾಡಿ ಅಂದ ತಕ್ಷಣ ಅರೆಸ್ಟ್ ಮಾಡಬೇಕಾಗಿತ್ತು, ಆ ನಿಯಮ ಇತ್ತದು. ನಮ್ಮ ತಂದೆಯವರು ಕೂಡ ಮೀಸದಲ್ಲಿ ಅರೆಸ್ಟ್ ಆಗಿದ್ದರು. ಅರೆಸ್ಟ್ ಆಗಬೇಕಾದ್ರೆ ಹಿಂದಿನ ದಿವಸ ನಮ್ಮ ಕ್ಲಿನಿಕ್ಗೆ 4 ಗಂಟೆಗೆ ಬಂದರು ಅವರು. ಬಸವಾಪಟ್ಟಣ ಅಂತ ಒಂದು ಸಣ್ಣ ಹಳ್ಳಿ, ಅಲ್ಲಿ ಬಂದು ನಾಳೆ ಇದು ನಿಮ್ಮನ್ನು ಅರೆಸ್ಟ್ ಮಾಡಿದ್ದೀವಿ ಅಂತ ಹೇಳಿದ್ರು. ಹೇಳಿದ ತಕ್ಷಣ ಅಲ್ಲಿದ್ದಂಥ ಪೇಷಂಟ್ಸ್ಗಳು, ಒಂದು 25-30 ಜನ ಪೇಷಂಟ್ಸ್ಗಳು ಅವ್ರ ಸುತ್ತ ನಿಂತಿದ್ದರು. ಅದು ನೋಡಿದರು, ಯಾಕೆ ಅರೆಸ್ಟ್ ಮಾಡ್ತೀರಾ, ನಮಗೆ ನೋಡಿ ನಮಗಿನ್ನು ಬೇರೆ ಡಾಕ್ಟ್ರೇ ಇಲ್ಲ ಈ ಊರಲ್ಲಿ, ಇವರೇ ಒಬ್ಬರೇ ಡಾಕ್ಟ್ರ್ ಇರೋದು, ಹಂಗೆ ಹಂಗೆ ಅಂತೇಳಿ ಅವರೆಲ್ಲ ಗಲಾಟೆ ಮಾಡೋಕ್ಕೆ ಶುರು ಮಾಡಿದ್ರು. ಅದಾದ ತಕ್ಷಣ ಅವರಂದರು, ಸರಿ ಹಾಗಾದರೆ ನಾಳೆ 4 ಗಂಟೆಗೆ ನಾನು ಬರ್ತೀನಿ, ನೀವು ರೆಡಿಯಾಗಿರಿ ಅಂತ ಹೇಳಿಬಿಟ್ಟು ಹೊರಟೋದ್ರು ಅವರು. ಆಮೇಲೆ ಅದೇ ಸಬ್ ಇನ್ಸ್ಪೆಕ್ಟ್ರು ಮಾರನೇ ದಿವಸ ಬಂದರು, ಅರ್ಕಲ್ಗೂಡಿಂದ ಬಂದರು, ಅವರು ಪಣೀಂದ್ರ ಸಿಂಗ್ ಅಂತೇಳಿ. ಅವರು ಬಂದು ನಮ್ಮ ತಂದೆಯವ್ರು ಕೇಳಿದ್ರು, ನಿಮಗೆ ಅರೆಸ್ಟ್ ಮಾಡ್ತೀನಿ ಅಂತ ಹೇಳಿದ್ದೀನಲ್ಲ ಅಂತ. ಸರಿ, ನಾನು ಬ್ಯಾಗ್ ರೆಡಿ ಮಾಡ್ಕೊಂಡು ಬಂದಿದ್ದೀನಿ ಅಂತ ಹೇಳಿದ್ರು. ಇಲ್ಲದೋಗಿದ್ರೆ ಹಿಂದಿನ ದಿವಸ ಹೋಗಿದ್ರೆ ಬಟ್ಟೆ ಇಲ್ಲ ಏನಿಲ್ಲ, ಆ್ಯಸ್ ಇಟ್ ಈಸ್ ಹೋಗಬೇಕಾಗಿತ್ತು. ಆದರೆ ಮಾರನೇ ದಿವಸ ಒಂದು ಬ್ಯಾಗ್ ಎಲ್ಲ ರೆಡಿ ಮಾಡಿಕೊಂಡೇ ಬಂದಿದ್ದರು. ಪೇಷಂಟ್ಸ್ಗಳು ಅಪೋಸ್ ಮಾಡಿದರೂ ಕೂಡ ಇನ್ ಸ್ಪೈಟ್ ಆಫ್ ದಟ್ ಅವ್ರನ್ನ ತಕ್ಷಣ ಕರ್ಕೊಂಡು ಜೀಪ್ನಲ್ಲಿ ಹೊರಟೋದ್ರು. ಈ ರೀತಿ ತಕ್ಷಣ ಅನೇಕ ಮನೆಗಳಲ್ಲಿ ಎಷ್ಟರ ಮಟ್ಟಿಗೆ ಆಗೋಯ್ತು ಅಂದರೆ, ನಮ್ಮ ಮನೆಯಲ್ಲೇ ನೆಕ್ಸ್ಟ್ ಡೇ ಸುಮಾರು ಜನ, ಒಂದು 4-5 ಜನ ಪೊಲೀಸ್ನವರು ವ್ಯಾನಲ್ಲಿ ಬಂದರು. ಜನ ಎಲ್ಲ ಊರಿನವರೆಲ್ಲ ನೋಡ್ತಾಯಿದ್ರು, ಏನೋ ದೊಡ್ಡ ದರೋಡೆ ಮಾಡಿಬಿಟ್ಟಿದ್ದಾರೆ ಈ ಡಾಕ್ಟ್ರು ಅನ್ನೋದು ರೀತಿಯಲ್ಲಿ ನೋಡ್ತಾಯಿದ್ರು. ಹೀಗೆ ಅರೆಸ್ಟ್ ಆಗಿದ್ರಂತೆ, ಅವರು ಇದನ್ನು ವಿರೋಧಿಸಬೇಕಾಗೈತೆ, ಯಾಕೆ ಸುಮ್ಮನೆ ಇದ್ರಾಗ್ತಿತ್ತು, ಹಾಗೆ ಹೀಗೆ ಅಂತ ಎಲ್ಲ ಹೇಳ್ತಾಯಿದ್ರು. ಆದರೆ ಅವ್ರನ್ನ ಯಾಕೆ ಅರೆಸ್ಟ್ ಮಾಡಿದ್ರು ಏನು ಅಂತ ಅನ್ನೋದು ಕಾರಣ ಏನು ಕೊಡಬೇಕಾಗಿಲ್ಲ ಅನ್ನೋದು ಎಮರ್ಜೆನ್ಸಿ ಇದರಲ್ಲಿತ್ತು, ಆ ಕಂಡೀಷನಲ್ಲಿತ್ತು. ಮತ್ತು ಅವರು ಅಕಸ್ಮಾತ್ ಜೈಲಲ್ಲಿ ಸತ್ತೋದ್ರೆ ಅಥವಾ ಯಾವುದೋ ಒಂದು ಶಿಕ್ಷೆ ಮಾಡ್ತಾ ಇರುವಾಗಲೇ ಸತ್ತೋಗ್ಬಿಟ್ರು ಅವ್ರನ್ನ ಕ್ವಶನ್ ಮಾಡೋ ಹಾಗಿಲ್ಲ, ಯಾವುದೇ ಕೋರ್ಟು ಪ್ರಶ್ನೆ ಮಾಡೋ ಹಾಗಿಲ್ಲ ಅಂತಿತ್ತು. ಹಾಗೆ ಅನೇಕ ಜನಕ್ಕೆ ಫ್ರ್ಯಾಕ್ಚರ್ ಆಯಿತು, ಸತ್ತರು. ಅವ್ರು ಯಾರದ್ದು ಹೊರಗಡೆನೇ ಬರದ ರೀತಿಯಲ್ಲಿ ತಡೆ ಹಿಡ್ಕೊಂಡಿದ್ರು. ನಮ್ಮ ತಂದೆನೂ ಕೂಡ ಒಳಗಡೆ ಹಾಕಿದ ಮೇಲೆ ಅವರು ಅಲ್ಲೇ ಇದ್ಕೊಂಡು ಅಲ್ಲಿದ್ದಂಥ ಬೇರೆ ಕೇಸುಗಳು ಯಾರ್ಯಾರು ಕೇಸುಗಳಿಂದ ಬಂದಿದ್ದರೋ ಅವ್ರುಗಳಿಗೆಲ್ಲ ಕತೆ ಹೇಳೋದು, ಈ ಥರ ಎಲ್ಲ ಮಾಡೋದು ತಪ್ಪು ಅನ್ನೋಂಥದ್ರ ಬಗ್ಗೆ ಅನೇಕ ರೀತಿಯಾದಂಥ ಚಟುವಟಿಕೆಗಳನ್ನು ಮಾಡಿಸಿ ನಮ್ಮ ತಂದೆ ವಾಪಸ್ಸು ಬಿಡುಗಡೆ ಆದಾಗ ಅವರೆಲ್ಲ ಕಣ್ಣಲ್ಲಿ ನೀರು ಹಾಕ್ಕೋತಾಯಿದ್ರು. ಅಯ್ಯಯ್ಯೋ ಡಾಕ್ಟ್ರನ್ನ ಬಿಡುಗಡೆ ಮಾಡಿಬಿಟ್ಟಿದ್ದಾರೆ ಅಂತ. ಅಂದರೆ ಜೈಲಿಂದ ಹೊರಗಡೆ ಬರುವಾಗಲೂ ಕಣ್ಣೀರು, ಜೈಲು ಒಳಗಡೆ ಹೋಗುವಾಗಲೂ ಕಣ್ಣೀರು. ಈ ರೀತಿಯಾದಂಥ ಎರಡು ಇದನ್ನು ನಾವು ನೋಡಿದ್ವಿ. ನಮ್ಮ ಮನೆಗೆ ಆ ರೀತಿ ಪೊಲೀಸ್ನವ್ರು ಬಂದು ನಮ್ಮ ಮನೆಯಲ್ಲಿದ್ದಂಥ ಎಲ್ಲ ಪುಸ್ತಕಗಳನ್ನು, ಒಂದು ಲಾರಿ ಲೋಡಷ್ಟು ಪುಸ್ತಕ ಇತ್ತು. ಅಂದರೆ ನಮ್ಮ ತಂದೆ ತುಂಬ ಓದ್ತಾಯಿದ್ರು. ತಂದಂಥ ಎಲ್ಲ ಪುಸ್ತಕಗಳನ್ನ, ನಮ್ಮ ಒಂದು ರೂಮ್ ಭರ್ತಿ ಇದ್ದಂಥ ಎಲ್ಲ ಪುಸ್ತಕಗಳನ್ನು ತೊಗೊಂಡೋದ್ರು. ಅಷ್ಟೇ ಅಲ್ಲ, ತಂದೆಯವರು ಹಾಕ್ತಿದ್ದಂಥ RSS ನಿಕ್ಕರು, ಬೆಲ್ಟು, ಟೋಪಿ ಎಲ್ಲವನ್ನೂ ತೊಗೊಂಡೋದ್ರು. ಇದೆಲ್ಲ ಆಯಿತು. ವಾಪಸ್ಸು ಎಮರ್ಜೆನ್ಸಿ ಮುಗಿದ ಮೇಲೆ ವಾಪಸ್ ತಂದು ಕೊಡಬೇಕಾಗಿತ್ತಲ್ಲ, ಅದಾಗಲಿಲ್ಲ. ಯಾರ ಮನೆಗೂ ವಾಪಸ್ ತಂದು ಕೊಡುವಂಥ ಕೆಲಸ ಆಗಲಿಲ್ಲ. ಆದರೆ ನಮ್ಮ ತಂದೆಯವರು ಸುಖವಾಗಿ ಒಂದು 8 ತಿಂಗಳು ಜೈಲಲ್ಲಿದ್ದು ಯಾವುದೇ ರೀತಿ ತೊಂದರೆ ಇಲ್ಲದೆ, ಅಂದರೆ ಅಲ್ಲಿನ ಜೈಲಿಗೆ ಅಡ್ಜಸ್ಟ್ ಆಗಿಬಿಟ್ಟು ಅಲ್ಲಿ ಕೊಡ್ತಿದ್ದಂಥ ಊಟ ತಿಂಡಿ ಅದರೊಳಗೇ ಇದ್ದು ವಾಪಸ್ ಬಂದರು. ಈ ಶಿಕ್ಷೆಗಳನ್ನು ಕೊಟ್ಟ ಬಗ್ಗೆ ನಿಮ್ಮ ಅನುಭವ ಏನು? ಅಥವಾ ನಿಮ್ಮ ಎಲ್ಲ ಜೈಲುಗಳಲ್ಲಿ ಶಿಕ್ಷೆ ಕೊಟ್ಟರು ಅಂತ ಇಲ್ಲ. ಕೆಲವು ಜೈಲುಗಳಲ್ಲಿ, ಅದರಲ್ಲೂ ಉತ್ತರ ಭಾರತದಲ್ಲಿ ತುಂಬ ಶಿಕ್ಷೆ ಕೊಟ್ಟರು. ಇದರಲ್ಲಿ ಹಾಸನದಲ್ಲಿ ಶಿಕ್ಷೆ ಕೊಟ್ಟರು. ಅಂದರೆ ಯಾರು ಪ್ರೊಟೆಸ್ಟ್ ಮಾಡಿದ್ರು ಅಂಥವ್ರಿಗೆ ಭಾಳ ಶಿಕ್ಷೆ ಕೊಟ್ಟರು. ಪರಸ್ಮಲ್ ಅಂತೇಳಿ ಹಾಸನದಲ್ಲಿ ಒಬ್ಬ ಬಸ್ ಸ್ಟ್ಯಾಂಡಿನ ಎದುರುಗಡೆ ಬಟ್ಟೆ ಅಂಗಡಿ ಇಟ್ಕೊಂಡಿದ್ದಂಥವನ್ನ ಅವ್ರನ್ನ ಅರೆಸ್ಟ್ ಮಾಡಿದ್ರು. ಅರೆಸ್ಟ್ ಮಾಡಿದಾಗ ಅವನನ್ನು ಜೀಪ್ಗೆ ಹತ್ತಿಸ್ಕೊಂಡ್ರು. ಜೀಪ್ಗೆ ಹತ್ತಿಸ್ಕೊಂಡಾಗ ಅಕ್ಕಪಕ್ಕದಲ್ಲಿ 2 ಪೊಲೀಸ್ ಕೂತಿದ್ರು. ರನ್ನಿಂಗ್ ಜೀಪಿಂದ ಜಂಪ್ ಮಾಡಿಬಿಟ್ಟ. ಅವನು ಜಂಪ್ ಮಾಡಿ ಓಡೋಕ್ಕೆ
ಓಡಕ್ಕೆ ಹೋದಾಗ ಜೀಪನ್ನು ತಿರುಗಿಸ್ಕೊಂಬಂದು ಅವನ್ನ ಫಾಲೋ ಮಾಡಿ ಅವನ್ನ ಮತ್ತೆ ಹಿಡ್ಕೊಂಡು ಅವನಿಗೆ ಭಯಂಕರವಾಗಿ ಹೊಡೆದ್ರು. ಅಂದರೆ ಸಿಕ್ಕಾಪಟ್ಟೆ ಹೊಡೆತ ತಿಂದರು ಅವರು. ಈ ರೀತಿ ಹೊಡೆತ ತಿಂದಂಥ ಲೀಡರ್ಸ್ಗಳು ತುಂಬ ಜನ ಇದ್ದಾರೆ. ಬೆನ್ನು ಮೂಳೆ ಎಲ್ಲ ಮುರ್ಕೊಂಡು, ಕೈ ಮುರ್ಕೊಂಡು, ಕಾಲು ಮುರ್ಕೊಂಡು ನಾವೆಲ್ಲ ಕೇಳಿದ್ವಿ ತುಂಬ ಜನ. ಅದರೊಳಗೆ ಆ ಹೊಡೆತ ತಿಂದಂಥವರು ಹೇಗೆ ಕೊನೆಗೆ ಕೆಲವರೆಲ್ಲ ಜ್ಞಾನ ಹೋಗಿ ಅವ್ರಿಗೆಲ್ಲ ಚಿಕಿತ್ಸೆ ಕೊಡಿಸ್ಬೇಕು ಅಂತಲೂ ಎಮರ್ಜೆನ್ಸಿ ಇದರಲ್ಲಿ ಏನಿರಲಿಲ್ಲ. ಚಿಕಿತ್ಸೆ ಕೊಡಿಸೋದ್ರೆ ಕೊಡಿಸ್ಬೋದು, ಅದೇನು ಕಂಪಲ್ಸರಿ ಇರಲಿಲ್ಲ, ಈಗಿನಾಗಿರಲಿಲ್ಲ. ಆದರೆ ಆಗಿನ ಒಂದೇ ಒಂದು ಸನ್ನಿವೇಶ ನಾವು ನೋಡಿದಾಗ ಅನಿಸುತ್ತೆ, ಈಗಾದರೆ CC ಕ್ಯಾಮ್ರಾ ಇರುತ್ತೆ, ಮೊಬೈಲ್ ಇರುತ್ತೆ, ಒಬ್ಬರಿಂದ ಒಬ್ರಿಗೆ ಕಮ್ಯುನಿಕೇಷನ್ ಫಾಸ್ಟಾಗಿದೆ. ಈಗ ಆವಾಗ CC ಕ್ಯಾಮ್ರಾ ಇಲ್ಲ, ಮೊಬೈಲ್ ಇಲ್ಲ, ಬದುಕಿದಾರ ಸತ್ತಿದಾರ, ನಮ್ಮ ತಂದೆಯವರ ಬದುಕಿದಾರ ಅಂತ ಗೊತ್ತೇ ಇರಲಿಲ್ಲ ನಮಗೆ. ನಾವು ಹಾಸನ ಜೈಲಿಗೆ ಹಾಕಿದ್ದಾರೆ ಅಂದರು. ನಾವು ಹಾಸನ ಜೈಲ್ ಹತ್ರ ನಮ್ಮ ತಾಯಿ ನಾವು ಎಲ್ಲರೂ ಅಲ್ಲಿ ಹೋಗಿ ನೋಡಿದಾಗ ಅಲ್ಲಿ ಅವ್ರು ಇಲ್ಲಿಲ್ಲ, ಈಗ ಬೆಳಗಾಮಲ್ಲಿದ್ದಾರೆ ಅಂತ ಹೇಳಿದ್ರು. ಆದರೆ ಆಮೇಲೆ ಗೊತ್ತಾಯಿತು ಅವರಿದ್ದ 6 ತಿಂಗಳು ಹಾಸನ ಜೈಲಲ್ಲೇ ಇದ್ರು ಅಂತ ಗೊತ್ತಾಯ್ತು ನಮಗೆ. ಅಂದರೆ ಅಲ್ಲಿ ಸುಳ್ಳು, ನೋಡಲಿಕ್ಕೂ ಬಿಡ್ತಾ ಇರಲಿಲ್ಲ, ಯಾರಿಗೂ ನೋಡೋಕ್ಕೂ ಬಿಡ್ತಾ ಇರಲಿಲ್ಲ. ಈ ಒಂದು ಸನ್ನಿವೇಶ ನೋಡಿದ್ವಿ. ಅದರಲ್ಲಿ ಪ್ರಮುಖವಾದ ಶಿಕ್ಷೆ ಅಂದರೆ ರೂಲ್ ಹಾಕುವಂಥ ಒಂದು ದೊಣ್ಣೆ ಬರುತ್ತೆ, ಒಂದು ಉದ್ದ ಕಡ್ಡಿ ರೌಂಡಿಗಿರತಕ್ಕಂಥದ್ದು. ಅದನ್ನು ಮಂಡಿ ಹಿಂದ್ಗಡೆಗಿಟ್ಟು ಕೆಳಗಡೆ ಬೈಸ್ಕಿ ಹೊಡಿ ಅಂತ ಹೇಳೋದು. ಅದು ಎಷ್ಟು ಚಿತ್ರಹಿಂಸೆ ಅಂದರೆ ಅದನ್ನು ಒಂದು ಸಲ ಮಾಡಿ ನೋಡಿಕೊಂಡ್ರೆ ಗೊತ್ತಾಗುತ್ತೆ ಅವ್ರಿಗೆ. ಆ ರೂಲ್ ದೊಣ್ಣೆಯನ್ನು ಅದರಲ್ಲಿ ಇಟ್ಕೊಂಡು ಆಮೇಲೆ 2 ಕಾಲನ್ನು ಮೇಲೆ ಕಟ್ಟಿ ಉಯ್ಯಾಲೆ ಥರ ಮಾಡಿ ಅವ್ರನ್ನ, ಅಂದರೆ ಕೈಯನ್ನು ಮೇಲೆ ಕಟ್ಟಿ ಮಧ್ಯದಿಂದ ಬೆನ್ನು ಹೊಡೆಯೋದು. ಇದು ವಿಮಾನ ಚಿಕಿತ್ಸೆ ಅಂತ ಎಲ್ಲ ಅವರೇ ಹೆಸರಿಟ್ಟಿದ್ದು. ಹೊಸ ಚಿಕಿತ್ಸೆಗಳನ್ನು ಕೊಟ್ಟಿದ್ದು ಅವರೇನೆ, ಇದು. ಈ ರೀತಿ ಶಿಕ್ಷೆಗಳನ್ನು ಕೊಟ್ಟಾಗ ಬಹಳ ನರಳಾಡಿಬಿಟ್ರು, ತುಂಬ ದಿನಗಳು ಒದ್ದಾಡಿದರು. ಅನೇಕ ಜನರಿಗೆ ನಮಗೆಲ್ಲ ಗೊತ್ತಿದೆ, ಲೋಕನಾಯಕ್ ಜಯಪ್ರಕಾಶ್ ನಾರಾಯಣ್ಗೆ ಯೂರಿನರಿ ಇನ್ಫೆಕ್ಷನ್ ಆಯಿತು, ಅವ್ರಿಗೆ ಔಷಧಿನೇ ಕೊಡಿಸ್ಲಿಲ್ಲ, ಕಿಡ್ನಿ ಫೇಲ್ ಆಯಿತು. ಕೊನೆಗೆ ಅವರು ಮರಣ ಕೂಡ ಕಿಡ್ನಿ ಫೇಲಿಂದಲೇ ಆಯಿತು. ಆದರೆ ಅವರು ಆ ದಿನಗಳಲ್ಲಿ ಆ ಯೂರಿನರಿ ಇನ್ಫೆಕ್ಷನ್ನಲ್ಲಿ ಬಹಳ ಅನುಭವಿಸಿದರು. ಯೂರಿನ್ ಮೇಲೆ ಬರ್ತಾಯಿತ್ತು, ಎಲ್ಲಿ ಮಾಡೋದಕ್ಕೆ ಜಾಗ ಇಲ್ಲ, ಹೊರಗಡೆ ಹೋಗೋವಾಗಿಲ್ಲ, ಈ ರೀತಿ ಬಟ್ಟೆಲ್ಲೇ ಮಾಡ್ಕೊಳ್ಳೋಂಥ ಸ್ಥಿತಿ. ಇದನ್ನೆಲ್ಲ ನೋಡಿದಾಗ ಅನ್ನಿಸ್ತು, ಏನಪ್ಪ ಈ ಥರ ನಾವು ಅನುಭವಿಸಿ ಆದರೂ ನಾವು ಈ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಡಬೇಕು. ಇದು ಸ್ವಾತಂತ್ರ್ಯ ಹೋರಾಟಕ್ಕಿಂತಲೂ ದೊಡ್ಡ ಹೋರಾಟ ಅಂತಲೇ ಹೇಳ್ಬೋದು. ಏಕೆಂದರೆ ಹೋರಾಟ ಹೇಗೆ ಆಯಿತು ಅನ್ನೋದನ್ನು ನಾವು ಗಮನಿಸಿದಾಗ ಗೊತ್ತಾಗತ್ತೆ. ಎಲ್ಲ ಜೈಲು ಬರೋ ಕಾರ್ಯಕ್ರಮ ಅಂಥೇಳಿ ಮಾಡಿದರು. ಜೈಲು ಬರೋ ಕಾರ್ಯಕ್ರಮದಲ್ಲಿ ಹಿಂದಿನ ದಿವಸ ಯಾರ್ಯಾರು ನಾಳೆ ಜೈಲಿಗೆ ಬರ್ತೀರಾ ಅಂಥೇಳಿ ಮೀಟಿಂಗ್ ಮಾಡೋದು. ಅದರಲ್ಲಿ ನಾನು ಬರ್ತೀನಿ ಅಂಥೇಳಿ ಹೆಸರುಗಳನ್ನು ಕೊಡ್ತಾಯಿದ್ರು. ಅಂದರೆ ಆ ಮಟ್ಟದಲ್ಲಿ ಯುವಕರಿಗೆ ಒಂದು ಅವರ್ಷನ್ ಬಂದುಬಿಟ್ಟಿತ್ತು. ಜೈಲು ಬರೋನಂದ್ರೆ ಜೈಲಿಗೆ ಹೋಗೋದು ಅಂತ. ಆ ಸಂದರ್ಭದಲ್ಲಿ 75ರಲ್ಲೇ ಆಗಸ್ಟ್ ಇದರಲ್ಲಿ ಸಂದರ್ಭದಲ್ಲಿ ನಮ್ಮದು ಒಂದು ಕೋಮಲ ಬೇಕ್ರಿ ಅಂತ ಇದರಲ್ಲಿದೆ, ಸಯಾಜಿರಾವ್ ರೋಡ್. ಆವಾಗ ಮಧ್ಯೆ ಬೈಫರ್ಕೇಷನ್ ಇರಲಿಲ್ಲ, ಒಂದೇ ರಸ್ತೆ. ಆ ರಸ್ತೆಯಲ್ಲಿ ಕೋಮಲ ಬೇಕರಿಯಿಂದ ಒಂದು ಸ್ಟೂಲ್ ಇಸ್ಕೊಂಡು ಅಲ್ಲಿ ಮಧ್ಯೆ ನಿಂತ್ಕೊಂಡು ಭಾರತ್ ಮಾತಾ ಕಿ ಜೈ ಅಂತ ನಾನು, ಶ್ರೀನಿವಾಸ್, ಪ್ರಸಾದ್, ಪ್ರಸನ್ನ, ಈ ರೀತಿ ಒಂದು 5-6 ಜನ ನಾವು 3rd ಇಯರ್ 4th ಇಯರ್ ಓದ್ತಿದ್ದಂಥ ಆಯುರ್ವೇದಿಕ್ ಇವರುಗಳೆಲ್ಲ ನಿಂತ್ಕೊಂಡು ಕೂಗ್ತಾಯಿದ್ವಿ. ತಕ್ಷಣ ಒಬ್ಬ ಪೊಲೀಸ್ನವ್ನು ಬಂದುಬಿಟ್ಟು ಏನು ಮಾಡ್ತಾಯಿದ್ರಿ ಇಲ್ಲಿ ಭಾಷಣ ಮಾಡಬೇಕಾಗಿದೆ ಈಗ ಎಮರ್ಜೆನ್ಸಿ ವಿರುದ್ಧವಾಗಿ ಅಂತ ಹೇಳಿದರು. ಹೇಳಿದ ತಕ್ಷಣ ಲಾಟಿಲಿ 2 ಬಿಟ್ಟು ಪೊಲೀಸ್ನವ್ರು ಇನ್ನೊಂದು 4-5 ಜನನ ಕರೆಸ್ಕೊಂಡು ನಮ್ಮ ಒಂದು 4-5 ಜನನ ಅಲ್ಲಿ ಅರೆಸ್ಟ್ ಮಾಡಿದರು. ಆಗ ನಾನು ಅರೆಸ್ಟ್ ಆಗಲಿಲ್ಲ. ತಕ್ಷಣ ನಾನು ಆಚೆಗೆ ಬಂದು ನಿಂತ್ಕೊಂಡೆ, ಕೋಮಲ ಬೇಕ್ರಿ ಮುಂದೆ ಬಂದು ನಿಂತಿದ್ದೆ. ನನ್ನನ್ನೇನು ಅವರು ಕರೀಲಿಲ್ಲ, ನಾನು ಅರೆಸ್ಟ್ ಆಗಲಿಲ್ಲ ಆ ಟೈಮ್ನಲ್ಲಿ. ಅದಾದಮೇಲೆ ಅವರು ಎಮರ್ಜೆನ್ಸಿ ಮುಗಿಯೋವರೆಗೂ ಇರಬೇಕಾಯ್ತು ಜೈಲಲ್ಲಿ. ಮುಗಿದ ಮೇಲೆ ಆ ಶ್ರೀನಿವಾಸ್ ಅನ್ನೋರು ಪೂರ್ಣ ಪ್ರಮಾಣದ ಸನ್ಯಾಸಿಯಾಗಿ ಕಲ್ಕತ್ತಾಕ್ಕೆ ಹೋಗಿ ಈಗ ಕಲ್ಕತ್ತಾದಲ್ಲಿ ನೆಲೆಸ್ಕೊಂಡು ಆ ಭಾಗದಲ್ಲಿ ಹಿಮಾಲಯ ಅಲ್ಲೆಲ್ಲ ಸುತ್ತಾಡ್ಕೊಂಡಿದ್ದಾರೆ. ಇನ್ನು ಉಳಿದಂಥ ಪ್ರಸನ್ನ ಅವರೆಲ್ಲ ಬೇರೆ ಬೇರೆ ಕೆಲಸಕ್ಕೆ ಸೇರಿಕೊಂಡ್ರು. ಅವರು ಪ್ರಿನ್ಸಿಪಾಲ್ ಆದರು, ಆಯುರ್ವೇದಿಕ್ ಕಾಲೇಜ್ ಪ್ರಿನ್ಸಿಪಾಲ್ಗಳಾದರು ಇಬ್ಬರೂ. ಈ ರೀತಿ ಅವರ ವೈಯಕ್ತಿಕ ಜೀವನ ಚೆನ್ನಾಗಿ ನಡೀತು. ಆದರೆ ಇಲ್ಲಿ ಇನ್ನೊಬ್ಬರು ಹಿರಣ್ಣಯ್ಯ ಅಂಥೇಳಿ ಅರ್ಕಲ್ಗೂಡ್ನಲ್ಲಿದ್ದವರು ಅದೇ ಸಂದರ್ಭದಲ್ಲಿ ನೀನು ಊರಿಗೆ ಬರಬೇಡ ಅಂತ ನಮ್ಮ ಮನೆಯಿಂದ ಹೇಳಿದರು. ನಾವು ಯಾಕೆ ಊರಿಗೆ ಬರೋದು ಬೇಡ ಅಂದರೆ, ನಿನ್ನನ್ನು ಅರೆಸ್ಟ್ ಮಾಡ್ತಾರೆ, ಇಲ್ಲಿ ದಿನನಿತ್ಯ ಬಂದು ಮನೆಗೆ ಕೇಳ್ತಾ ಇದ್ದಾರೆ, ಇಲ್ಲ ಅವನು ಓದೋಕ್ಕೆ ಹೋಗಿದ್ದಾನೆ, ಮೈಸೂರಲ್ಲಿದ್ದಾನೆ ಅಂತ ನಾವು ಹೇಳಿಬಿಟ್ಟಿದ್ದೀವಿ, ಹಾಗಾಗಿ ನೀನು ಬರಬೇಡ ಅಂತ ಹೇಳಿದರು. ನಾನು ಊರಿಗೆ ಹೋಗಲೇ ಇಲ್ಲ. ಆದರೆ ಆ ಸಂದರ್ಭದಲ್ಲಿ ಆಗಸ್ಟ್ 14ನೇ ತಾರೀಕು ರಾತ್ರಿ ಆಗಸ್ಟ್ 14 ರಾತ್ರಿ ಅಲ್ಲಿ ಒಂದು ತಹಶೀಲ್ದಾರ್ ಆಫೀಸ್ ಮುಂದುಗಡೆ ಒಂದು ದೊಡ್ಡ ಪೋಲನ್ನು ನಡೆಸಿದರು. ಅಂದರೆ ಮಾರನೇ ದಿವಸ ಸ್ವಾತಂತ್ರ್ಯ ದಿನಾಚರಣೆ ಬೆಳಗ್ಗೆ 7-7:30 ಗಂಟೆಗೆ ಧ್ವಜ ಹಾರಿಸ್ಬೇಕು ಅಂತ ತಹಶೀಲ್ದಾರರು ಆದೇಶ ಮಾಡಿದರು. ಹಿರಣ್ಣಯ್ಯ ಅನ್ನೋಂಥ ವ್ಯಕ್ತಿ
ರಾತ್ರಿ 12:30ಗೆ ಬಂದುಬಿಟ್ಟು ಒಂದು ಕೈನಲ್ಲಿ ಗ್ರೀಸ್ ಪ್ಯಾಕೆಟ್ ಇಟ್ಕೊಂಡು ಮೇಲೆ ಹತ್ತಿ ಅಲ್ಲಿ ಆ ಧ್ವಜ ಕಟ್ಟಿದ್ದನ್ನು ಬಿಚ್ಚಿಬಿಟ್ಟು ಅಲ್ಲಿಗೆ ಒಂದು ಕಪ್ಪು ಬಟ್ಟೆ ಕಟ್ಟಿಬಿಟ್ಟು ಗ್ರೀಸ್ ಹಿಡ್ಕೊಂಡು ಇಳಿದ್ಬಿಟ್ರು. ಮಾರನೇ ದಿವಸ ಎಲ್ಲ ಬಂದರು, ತಹಶೀಲ್ದಾರ್ ಬಂದರು, ಎಲ್ಲರೂ ನೋಡ್ತಾ ಇದ್ದರೆ ಹೊರತು ಯಾರು ಏನೂ ಮಾತಾಡ್ತಿರ್ಲಿಲ್ಲ. ತಹಶೀಲ್ದಾರ್ ಯಾರು ಇದು ಕಟ್ಟಿರೋದು ಅಂತೆಲ್ಲ ಕೇಳಿದ್ರಂತೆ. ಕೇಳಿದ ತಕ್ಷಣವೇ ಅಲ್ಲಿದ್ದವರೆಲ್ಲ ಅಧಿಕಾರಿಗಳು ನಡಿಗೆ ಹೋಗ್ಬಿಟ್ರು. ಮತ್ತು ಊರಿನವರೆಲ್ಲ ಬಂದಿದ್ದರು. ಏನು ಈಗ ಏನು ಮಾಡೋದು, ಹಾರಿಸ್ಬೇಕಲ್ಲ ಅಂಥೇಳಿ, ಹತ್ತಪ್ಪ ಅದನ್ನ ಅಂಥೇಳಿ ಅಲ್ಲಿ ಒಬ್ಬ ಪ್ಯೂನ್ಗೆ ಹೇಳಿದರು. ಪ್ಯೂನು ಕೈ ಹಿಡ್ಕೊಂಡು ಹಿಂಗೆ ಅಂತಕ್ಕೆ ಹೋಗ್ತಾನೆ, ಜಾರ್ತಾನೆ. ಓ ಇಲ್ಲ, ಇದು ಜಾರ್ತಾ ಇದೆ, ಇದು ಏನೋ ಗ್ರೀಸ್ ಹಚ್ಚಿಬಿಟ್ಟಿದ್ದಾರೆ, ನಾನು ಹತ್ತಕ್ಕಾಗಲ್ಲ ಯಾರೂ ಅಂದಾಗ ಏಣಿ ಇಟ್ಕೊಂಡು ಹತ್ತು ಅಂದರು. ಏಣಿ ಅಷ್ಟು ಎತ್ತರಕ್ಕೆ ಇರಲಿಲ್ಲ, ಅಷ್ಟು ದೊಡ್ಡ ಏಣಿ ಇಲ್ಲ ಅಂದ ತಕ್ಷಣ ಪಕ್ಕದಲ್ಲಿ ಇನ್ನೊಂದು ಪೋಲನ್ನು ನಡೆಸಿ ಅದರ ಮೂಲಕ ಧ್ವಜ ಹಾರಿಸಿ ತಹಶೀಲ್ದಾರ್ ಆರ್ಡ್ರ್ ಮಾಡಿದರು, ಎಲ್ಲಿದ್ದರೂ ಹಿಡ್ಕೊಂಬನ್ನಿ ಅವನ್ನ ಅಂತ. ಕೊನೆಗೆ ಇಡೀ ಅರಕಲ್ಗೂಡಲ್ಲಿ ಎಲ್ಲ ಮನೆ ತಲಾಶ್ ಮಾಡಿದ್ರು, ಹಿರಣ್ಯ ಸಿಕ್ಕಲಿಲ್ಲ ಅಂತ ಗೊತ್ತಾಯಿತು. ಅದಾದ ಒಂದು 3 ದಿವಸಕ್ಕೆ ಬೆಳವಾಡಿ ಅಂತ ಒಂದು ಊರಿದೆ, ಅಲ್ಲಿಗೆ ಗದ್ದೆ ಮೇಲೆ ನಡ್ಕೊಂಡು ಅವರು ಬೆಳವಾಡಿ ಸೇರ್ಕೊಂಡ್ಬಿಟ್ಟು ರಾತ್ರಿ ಅಲ್ಲೇ ಇದ್ಬಿಟ್ರು. 2 ದಿವಸನೂ ರಾತ್ರಿ ಅಲ್ಲೇ ಇದ್ದರು. 3ನೇ ದಿವಸ ಬೆಳವಾಡಿಲಿದ್ದಾನೆ ಅಂತ ಗೊತ್ತಾದಮೇಲೆ ಅವ್ರನ್ನ ಅರೆಸ್ಟ್ ಮಾಡಿ ಮೀಸಾದಲ್ಲಿ ಕರ್ಕೊಂಡೋದ್ರು. ನಾನು ಆಗಲೇ ಹೇಳದಂಥ ಅನೇಕ ದಯೆ ದಾಕ್ಷಿಣ್ಯ ಯಾವುದೂ ಇಲ್ಲದೆ ಹಾಡ್ದು ಬಡ್ದು ಸಿಕ್ಕಾಪಟ್ಟೆ ಹೊಡೆದ್ಬಿಟ್ರು. ಅಂದರೆ ಒಬ್ಬ ವ್ಯಕ್ತಿ ಯಾವ ರೀತಿ ಇದನ್ನು ಜೈಲಿನಲ್ಲಿ ಅನುಭವಿಸ್ದ ಅನ್ನೋದನ್ನು ಕೇಳಬೇಕಾದ್ರೆ ಇಂಥ ಒಂದು ಅನುಭವಿಸಿದಂಥ ಒಂದು ಇದನ್ನು ಚರಿತ್ರೆಯಲ್ಲಿ ಯಾವ ಚರಿತ್ರೆಯಲ್ಲೂ ಇದೆ. ಜರ್ಮನಿನಲ್ಲಿ ನಾಜಿಗಳನ್ನು ಹಿಟ್ಲರು ಮಾಡಿದಂಥದ್ದು, ಇಸ್ರೇಲಿಗಳಿಗೆ ಕೊಟ್ಟಂಥ ಶಿಕ್ಷೆಗಳು, ಇದೆಲ್ಲ ನೋಡಿದಾಗ ಅನಿಸುತ್ತೆ ಭಾರತದಲ್ಲೂ ಇಂಥದೇ ಒಂದು ಇದಾಯಿತು ಅನ್ನೋದಕ್ಕೆ ಇದು ಸಾಕ್ಷಿಯಾಗಿ ನಮ್ಮ ಮುಂದೆ ನಿಂತಿದೆ. ಮಂಗಳೂರಿನಲ್ಲಿ ಒಂದು ಬೈಠಕ್ ಆದ ತಕ್ಷಣ ಅಂದರೆ ಎಲ್ಲ ಕೂತ್ಕೊಂಡು ಮೀಟಿಂಗ್ ಮುಗಿಸಿದ್ರು. ಮೀಟಿಂಗ್ ಮುಗಿಸಿದ ತಕ್ಷಣ ನಾಳೆ ಎಷ್ಟು ಜನ, 100 ಜನ, ನಾಳೆ ಯಾರು, ನಾಳೆ ಆ 100 ಜನ ಜೊತೆಗೆ 200 ಜನ ನಾವು ಅಂತ. ಕೊನೆಗೆ ಎಷ್ಟರ ಮಟ್ಟಿಗೆ ಆಗೋಯ್ತು ಅಂದರೆ 1500 2000 ಜನ ಜೈಲು ಮುಂದೆ ನಿಂತ್ಕೊಂಡ್ಬಿಟ್ರು. ಹೋಗಿ ಅರೆಸ್ಟ್ ಮಾಡಿ, ನಾವು ಬಂದಿದ್ದೀವಿ, ನಮ್ಮನ್ನು ಅರೆಸ್ಟ್ ಮಾಡಿ ಅಂತ ಕೇಳೋಕ್ಕೆ ಶುರು ಮಾಡಿಬಿಟ್ರು. ಅವ್ರಿಗೆ ಗಾಬರಿ ಆಗೋಯ್ತು, ಇಷ್ಟು ಜನನ ಅರೆಸ್ಟ್ ಮಾಡಿ ನಾವೆಲ್ಲಿ ಇಟ್ಕೊಳ್ಳೋದು, ಜೈಲಲ್ಲೂ ಜಾಗ ಇಲ್ಲ, ಇಲ್ಲೂ ಜಾಗ ಇಲ್ಲ, ಏನು ಮಾಡೋದು ಅಂತೇಳಿ ಒಂದು ಹೈಸ್ಕೂಲ್ ಫೀಲ್ಡ್ ಒಳಗಡೆ ಅವ್ರನ್ನ ಹಾಕಿದ್ರು. ಅಷ್ಟು ಜನನ ಡೈಲಿ ನೀವು ಬಂದು ಸೈನ್ ಮಾಡಬೇಕು, ಇಲ್ಲೇ ಇರಬೇಕು, ಮಧ್ಯಾಹ್ನ ಊಟ ಮಾಡ್ಕೋಬೇಕು, ಮನೆಗೆ ಹೋಗಬೇಕು, ಮತ್ತು ಸಂಜೆ ಬರಬೇಕು, ಸೈನ್ ಹಾಕಬೇಕು, ಊಟ ಮಾಡಬೇಕು, ಮನೆಗೆ ಹೋಗಬೇಕು, ಈ ರೀತಿ ಸ್ಥಿತಿ ಬಂದ್ಬಿಡ್ತು. ಅಂದರೆ ಜೈಲ್ ಅಂದರೆ ಏನು ಅಂದರೆ ಕಾಂಪೌಂಡು ಅಂತ. ಅಷ್ಟು ಜನ ಬರ್ತಾಯಿದ್ರು, ಒಟ್ಟಿಗೆ ಬರೋದು, ಅಲ್ಲೇ ಆಟ ಆಡೋದು, ಜೋರಾಗಿ ಹಾಡು ಹೇಳೋದು ಎಲ್ಲ ಮಾಡಿದ್ರು. ಈ ರೀತಿ ಮಾಡಿದಂಥದ್ದು ಮಂಗಳೂರಲ್ಲಿ ನಮಗೆ ಗಮನಕ್ಕೆ ಬರುತ್ತೆ. ಟೋಟಲಿ 1,22,000 ಜನ ಆ ಸಂದರ್ಭದಲ್ಲಿ ಜೈಲು ಒಳಗಡೆ ಇದ್ದರು ಅನ್ನೋದು ರೆಕಾರ್ಡ್ ಆಗಿದೆ. ಅಂದರೆ ಇವರನ್ನು ಯಾರನ್ನೇ ಯಾವತ್ತೇ ಅವರ ಪೂರ್ವ ಇತಿಹಾಸ, ಎಮರ್ಜೆನ್ಸಿಯಲ್ಲಿದ್ದಾಗನ ಇತಿಹಾಸ, ಆಮೇಲಿನ ಇತಿಹಾಸ ತೊಗೊಂಡ್ರೆ ಇವರು ಯಾರು ಕೂಡ ಒಂಥರ ಕ್ರಿಮಿನಲ್ ಮಾಡಿದ್ರು ಹಿಂದೆ ಅಥವಾ ಕ್ರಿಮಿನಲ್ಸ್ ಇವರು ಅನ್ನುವಂಥ ಯಾವುದೇ ಇದು ಇವತ್ತಿಗೂ ಸಿಕ್ಕಲ್ಲ. ಆದರೆ ಇಂಥ ಒಂದು ಪರಿಸ್ಥಿತಿ ಎಮರ್ಜೆನ್ಸಿ ಅಂತ ಇದನ್ನು ಹೆಸರೇ ಹೇಳ್ತಾ ಇದೆ, ಎಮರ್ಜೆನ್ಸಿ ಅಂತ. ಹಾಗಾಗಿ ರಾಷ್ಟ್ರಪತಿಗಳ ಮೂಲಕ ಹೇಳಿಸಿ ಈ ತುರ್ತು ಪರಿಸ್ಥಿತಿಯನ್ನು ಹೇರಿದ್ದನ್ನು ನಾವು ಇಲ್ಲಿ ಗಮನಿಸ್ತೀವಿ. ಮತ್ತು ಅನೇಕ ರೀತಿಯಾದಂಥ ಜೈಲಿನ ಶಿಕ್ಷೆಗಳ ಬಗ್ಗೆನೂ ನಾವು ನೋಡ್ತೀವಿ. ಈ ತುರ್ತು ಪರಿಸ್ಥಿತಿಯಿಂದ ಜನಜಾಗೃತಿ ಹೇಗುಂಟಾಯಿತು, ಆ ಬಳಿಕ ಏನೇನು ಬದಲಾವಣೆ ಆಯಿತು? ಇದಾದ ಒಂದು 15-20 ದಿವಸದಲ್ಲಿ ಎಲ್ಲರಿಗೂ ಗೊತ್ತಾಯಿತು. ಅನೇಕ ಜನ ಅಲ್ಲಿ ಜೈಲೊಳಗಡೆ ಅಳ್ತಾ ಇದ್ದಾರೆ. ದೊಡ್ಡ ದೊಡ್ಡ ಲೀಡರ್ಸ್ಗಳು ಅಂದರೆ ನಮ್ಮ ಕೆಲವು ಯಾರು ರಾಷ್ಟ್ರೀಯ ನಾಯಕರು ಅಂತ ಹೇಳಿಸ್ಕೊಂಡಿದ್ರು ವಿರೋಧ ಪಕ್ಷದಲ್ಲಿ, ಅವರುಗಳು ಭಾಳ ಇದಾಗಿ ತೊಗೊಂಡಿದ್ರು. ನೋಡಿ, ರಾತ್ರಿ ಕತ್ಲೆ ಆಗುತ್ತೆ, ಬೆಳಗ್ಗೆ ಸೂರ್ಯ ಹುಟ್ತಾನೆ ಅನ್ನುವಂಥದ್ದನ್ನ ಜೈಲಿಂದಲೇ ಅನೇಕರಿಗೆ ಕರೆ ಕೊಡೋಕ್ಕೆ ಶುರು ಮಾಡಿದರು. ಈ ಥರ ಹೇಳಿದ್ದಾರೆ, ಅದರಿಂದ ನಾವು ಕೂಡ ಇದರಲ್ಲಿ ಭಾಗಿಗಳಾಗೋಣ ಅಂಥೇಳಿ ಯುವಕರು ತಮ್ಮ ಸ್ವಯಂ ಪ್ರೇರಣೆಯಿಂದ ತುಂಬ ಜನ ಬಂದರು ಆ ಸಂದರ್ಭದಲ್ಲಿ. ಆದರೆ ಯಾರು ವಿರೋಧ ಪಕ್ಷದಲ್ಲಿ ರಾಷ್ಟ್ರೀಯ ಪಕ್ಷ ಅಲ್ಲದೇ ಇರತಕ್ಕಂಥ ಸಣ್ಣ ಪುಟ್ಟ ಪಕ್ಷಗಳವರಿದ್ದರು, ಅವರೆಲ್ಲ ಹೆದರ್ಬಿಟ್ರು. ನಮ್ಮ ಜೀವನ ಮುಗೀತು, ಇದು ಎಂಡ್ ನಮ್ಮದು ಅನ್ನೋ ರೀತಿಯಲ್ಲಿ ಗಾಬರಿಯಲ್ಲಿ ಇದ್ದರು. ದಿನನಿತ್ಯ ಅವ್ರನ್ನ ಏನೇ ಪ್ರಶ್ನೆ ಕೇಳಿದ್ರೆ ಉತ್ತರನೇ ಹೇಳ್ತಾ ಇರಲಿಲ್ಲ. ಆ ರೀತಿ ಮೂಕ ವಿಸ್ಮಿತರಾಗ್ಬಿಟ್ಟು ಅವರೆಲ್ಲ ಇದ್ದರು. ಆದರೆ ಇವ್ರನ್ನ ನೋಡಿದಾಗ ಅವ್ರಿಗೊಂಥರ ಅನ್ನಿಸ್ತಿತ್ತು, ಇವರು ಆಟ ಆಡೋದು, ಜೋಶಲ್ಲಿರೋದು, ನಮಗೆ ಅಕ್ಕಿ ಸರಿ ಇಲ್ಲ ಅಂದರೆ ಅದಕ್ಕೊಂದು ಧರಣಿ ಮಾಡೋದು. ಮೈಸೂರು ಜೈಲಲ್ಲೇ ಅಕ್ಕಿಗೆ ಸರಿ ಕೊಡ್ತಿರಲಿಲ್ಲ, ಸಕ್ಕರೆ ಸರಿ ಕೊಡ್ತಿರಲಿಲ್ಲ, ಬೇಳೆ ಸರಿ ಕೊಡ್ತಿರಲಿಲ್ಲ, ಇದು ಬೇಡ ನಮಗೆ ಅಂತ ರಿಜೆಕ್ಟ್ ಮಾಡ್ತಾಯಿದ್ರು, ಊಟನೇ ರಿಜೆಕ್ಟ್ ಮಾಡ್ತಾಯಿದ್ರು. ಕೊನೆಗೆ ನೀವೇ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಅಕ್ಕಿ, ಬೇಳೆ, ಎಣ್ಣೆ ಎಲ್ಲದನ್ನು ಸಪ್ಲೈ ಮಾಡಿದರು. ಅವ್ರು ಏನೇನು ಲಿಸ್ಟ್ ಹಾಕ್ಕೊಡ್ತಾರೆ ಅಷ್ಟು ಬರ್ತಿತ್ತು, ಚೆನ್ನಾಗಿ ಊಟ ಸಿಗ್ತಿತ್ತು ಎಲ್ಲರಿಗೂ. ಜೈಲಿಗೆ ನಾವೆಲ್ಲ ಹೋಗಿ ನೋಡಿಕೊಂಡು ಬರ್ತಾಯಿದ್ವಿ, ನಮ್ಮ ಹೆಸರುಗಳನ್ನು ಬದಲಾಯಿಸ್ಕೊಂಡಿದ್ವಿ ಅವಾಗ. ಹಾಗೆಯೇ
ಅನೇಕ ಜನ ಹೆಸರು ಬದಲಾಯಿಸ್ಕೊಂಡು ಯಾರು ಪಂಚೆ ಉಟ್ಕೊಳ್ತಿದ್ರು ಅವ್ರು ಪ್ಯಾಂಟ್ ಹಾಕ್ಕೊಳ್ತಿದ್ರು, ಹ್ಯಾಟ್ ಹಾಕ್ಕೊಳ್ತಿದ್ರು, ಅವ್ರನ್ನ ಗುರುತಿಸೋಕ್ಕೆ ಆಗ್ತಾ ಇರಲಿಲ್ಲ. ಆ ರೀತಿ ಗುರುತನ್ನು ಮರೆಸ್ಕೊಂಡು ಓಡಾಡಿದಂಥವ್ರು ತುಂಬ ಜನ ಇದ್ದರು ಆ ಸಂದರ್ಭದಲ್ಲಿ. ಇಂಥ ಸಂದರ್ಭದಲ್ಲಿ ಜೈಲಲ್ಲಿ ಏನು ಮಾಡಬೇಕು ಅಂತ ಒಂದು ತೀರ್ಮಾನ ತೊಗೊಂಡ್ರು. ಒಂದು ಕಹಳೆ ಎನ್ನುವಂಥ ಒಂದು ಪತ್ರಿಕೆಯನ್ನು ಹೊರಡಿಸೋಣ ಅಂತ ಹೇಳಿದ್ರು. ಅವಾಗ ಎಲ್ಲಿ ಮಾಡಿಸೋದು, ಭಾಳ ಕಷ್ಟ, ಎಲ್ಲಿ ಮಾಡಿದ್ರೂ ಭಾಳ ಕಷ್ಟ ಆಗುತ್ತೆ ಅಂತ ಗೊತ್ತಾಯಿತು. ಆ ಸಂದರ್ಭದಲ್ಲಿ ಕಹಳೆ ಪತ್ರಿಕೆಯನ್ನು ಮಂಗಳೂರಲ್ಲಿ ಮಾಡಿಸೋಣ, ಪುತ್ತೂರಲ್ಲಿ ಮಾಡಿಸೋಣ ಅನ್ನುವಂಥ ಒಂದು 2 ಸೂಚನೆಗಳು ಬಂದು, ಹಾಗಾದರೆ ಪುತ್ತೂರಲ್ಲೇ ಮಾಡಿಸೋಣ ಅಂಥೇಳಿ ಉರಿಮಜಲು ರಾಮ ಭಟ್ರು ಅಂತೇಳಿ ಅವರು ಕೂಡ ಅರೆಸ್ಟ್ ಆಗಿದ್ದರು. ಅವರು ಬಹಳ ಪ್ರಖರವಾದಂಥ ಇದನ್ನು ಭಾಷಣ ಮಾಡ್ತಾ ಇದ್ದಂಥವ್ರು. ಹಾಗಾಗಿ ಮೊದಲು ಅವ್ರನ್ನ ಅರೆಸ್ಟ್ ಮಾಡಿಬಿಟ್ಟಿದ್ರು. ಅವ್ರ ತಮ್ಮ ಶ್ರೀಧರ ಅಂತ, ಅವ್ರ ಮನೆಯಲ್ಲಿ 16 ಜನ ಅರೆಸ್ಟ್ ಆಗಿದ್ದರು. ಒಟ್ಟಿಗೆ 16 ಜನ ಜೈಲಲ್ಲೇ ಇದ್ದವರು. ಅಂಥ ಸಂದರ್ಭದಲ್ಲಿ ಅವರು ಶ್ರೀನಿವಾಸ್ ಪೈ ಅಂತ ಅವ್ರ ತಂದೆ ಕೂಡ ಅರೆಸ್ಟ್ ಆಗಿದ್ದರು. ಆ ಶ್ರೀಧರನ್ ಅವನಿಗೆ ಹೇಳಿದರು, ಈ ಥರ ನೋಡಪ್ಪ ನೀನು ಪ್ರೆಸ್ಸಲ್ಲಿ ಇದನ್ನು ಪ್ರಿಂಟ್ ಮಾಡ್ತೀಯ ಅಂತ. ಖಂಡಿತ ಮಾಡ್ತೀನಿ ಹಿಂದೆ ಅವನು. ಅಂದರೆ ಎಷ್ಟು ಇದನ್ನು ತುಂಬ ಜನ ಅಂದ್ಕೊಂಬಿಟ್ಟಿದ್ರು, ಇದು ನಮ್ಮ ಪ್ರಾಣ ಹೋಗ್ಬಿಡುತ್ತೆ ಜೈಲಿಗೆ ಹೋದ್ರೆ ಅಂತ. ಆದರೆ ಹೊರಗಡೆ ಇದ್ದವ್ರಿಗೂ ಎಷ್ಟು ಕಾಳಜಿ ಇತ್ತು ಅನ್ನೋದಕ್ಕೆ ಅವನು ಮಾಡ್ತೀನಿ ಅಂತಂದ. ಕೊನೆಗೆ ಮಾಡ್ದ. ಪ್ರಿಂಟ್ ಮಾಡೋದು, ಪ್ರತಿ ವಾರ ಒಂದೊಂದು ಪತ್ರಿಕೆ, ಯಾವ್ಯಾವ ಜೈಲಲ್ಲಿ ಎಷ್ಟೆಷ್ಟು ಜನ ಇದ್ದಾರೆ, ಯಾರ್ಯಾರು ಅರೆಸ್ಟ್ ಆದರು, ಯಾರ್ಯಾರಿಗೆ ಏನೇನು ತೊಂದರೆ ಆಯಿತು ಎಲ್ಲದನ್ನು ಒಳಗಡೆ ಗುಪ್ತವಾಗಿ ತಿಳ್ಕೊಂಬಂದು ಅದನ್ನೆಲ್ಲ ಬರೆದು ಹಾಕೋಕ್ಕೆ ಶುರು ಮಾಡಿದರು. ಅದನ್ನು ಯಾರ್ಯಾರು ಎಲ್ಲೆಲ್ಲಿ ಹೇಗೆ ಹಂಚಬೇಕು, ಪ್ರತಿಯೊಂದು ಪೊಲೀಸ್ ಸ್ಟೇಷನ್ಗೆ ಹೋಗಲೇಬೇಕು, ತಾಲೂಕು ಆಫೀಸ್ಗೆ ಹೋಗಲೇಬೇಕು, DC ಆಫೀಸ್ಗೆ ತಲುಪಲೇಬೇಕು ಅನ್ನುವಂಥ ಒಂದು ಇದಿತ್ತು, ಆದೇಶ ಇತ್ತು. ಅಲ್ಲಿ ನಮ್ಮ ಒಂದು ಗುಂಪಲ್ಲಿ ನೀನು ಎಲ್ಲಿಗೆ ಹಾಕ್ತೀಯಪ್ಪ ಅಂದರು. ನಾನು ಸೆಂಟ್ರಲ್ ಪೊಲೀಸ್ ಸ್ಟೇಷನ್ಗೆ ಹಾಕ್ತೀನಿ ಹಿಂದೆ. ಏನೇ ನಿನ್ನ ಧೈರ್ಯ, ಸೆಂಟ್ರಲ್ ಪೊಲೀಸ್ ಸ್ಟೇಷನ್ಗೆ ತೊಗೊಂಡೋಗಿ ಹಿಂಗೆ ಕೊಡ್ತೀಯ ಕಾಳೆನ ಅಂದರು. ನಾನು ಹೇಗೋ ಕೊಡ್ತೀನಿ, ನಿಮ್ಗೆ ಯಾಕೆ, ನಾನು ತಲುಪಿಸ್ತೀನಿ. ಮತ್ತು ಪೊಲೀಸ್ ಸ್ಟೇಷನ್ ಗೋಡೆ ಮೇಲೆ ಒಂದು ಅಂಟಿಸ್ಬೇಕಲ್ಲ ಅಂತಂದರು. ಅಂಟಿಸ್ತೀನಿ ಇದೆ ಅಂದರೆ ನನಗೆ, ನಾನು ಸೆಂಟ್ರಲ್ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾ ಇದ್ದಂಗೆ ಅಲ್ಲಿ ಸಬ್ ಇನ್ಸ್ಪೆಕ್ಟ್ರ್ ಇದ್ದಾರಾ ಇಲ್ವಾ ಅಂತ ಇದರಲ್ಲಿ ಕೇಳ್ತಾ ಇದ್ದೆ ಹೊರಗಡೆ. ಅವನು ಇಲ್ಲ ಸಬ್ ಇನ್ಸ್ಪೆಕ್ಟ್ರು ಅಂದರೆ, ನಾನೊಂದು ಕ್ಲೋಸ್ಡ್ ಇದರಲ್ಲಿ ಕವರಲ್ಲಿ, ನೋಡಪ್ಪ ಇದೊಂದು ಕಂಪ್ಲೇಂಟು, ಇದು ಸಬ್ ಇನ್ಸ್ಪೆಕ್ಟ್ರ್ ಕೊಟ್ಬಿಡಪ್ಪ ಅಂತೇಳಿ ಅವ್ನಿಗೆ ಕೊಡ್ತಿದ್ದೆ. ಅವ್ನು ಸಬ್ ಇನ್ಸ್ಪೆಕ್ಟ್ರ್ ಟೇಬಲ್ ಮೇಲೆ ಇಡ್ತಾ ಇದ್ದ. ಯಾರೋ ಕೊಟ್ಟು ಹೋದ್ರು ಸರ್ ಅಂತಿದ್ದ. ಅವ್ರು ಬಿಚ್ಚಿ ನೋಡಿದ್ರು, ಯಾರು ಬಂದಿದ್ದವರು ಹಿಡಿಬೇಕಾಯ್ತು ಅವ್ರನ್ನ ಹಂಗೆ ಹಿಂಗೆ ಅಂತ ಅವ್ರು ಜೋರು ಮಾಡ್ತಿದ್ರಂತೆ. ಅದು ನನಗೇನು ಗೊತ್ತಿಲ್ಲ. ಆಮೇಲೆ ನೆಕ್ಸ್ಟ್ ಡೇ ಮತ್ತೆ ಹೋದಾಗ ಬೇರೆಯವ್ನು ಪೊಲೀಸ್ನವ್ರು ಇರ್ತಿದ್ದ. ಮುಂದಿನ ವಾರ ಹೋದಾಗ ಇನ್ಯಾರೋ ನಿಂತಿರ್ತಿದ್ದ, ಅವನಿಗೆ ಕೊಡೋದು, ನೋಡಪ್ಪ ಯಾರೋ ಕೊಟ್ಟಿದ್ದಾರೆ ಸಬ್ ಇನ್ಸ್ಪೆಕ್ಟ್ರ್ ತಲುಪಿಸ್ಬಿಡು ಅಂತ ಕೊಡೋದು. ವಾಪಸ್ ಬರೋವಾಗ ಏನು ಮಾಡೋದು ಅಂದರೆ, ಆ ಗೋಡೆ ಇದಕ್ಕೆ ಬೆನ್ನಿಗೆ ಗಮ್ ಹಾಕ್ಕೊಂಡಿರೋದು, ಮತ್ತು ಹಿಂದ್ಗಡೆ ಗಮ್ ಹಾಕಿರೋದು, ಬೆನ್ನ ಮೇಲೆ ಅಂಟಿಸ್ಕೊಂಡಿದ್ದನ್ನು ಗೋಡೆಗೆ ಹಿಂಗೆ ಹೊರಕೊಂಬಿಟ್ಟು ಅದನ್ನು ಅಂಟಿಸ್ಬಿಟ್ಟು ಬಂದ್ಬಿಡೋದು ಅಲ್ಲಿಗೆ. ಇದು ಯಾರು ಅಂಟಿಸಿದವರು ಅಂತ ಅವ್ನು ಕೇಳೋದು, ಗೊತ್ತಿಲ್ಲ ನಾನು. ಹೀಗೆ ಸುಮಾರು 3-3.5 ತಿಂಗಳು ನಮ್ಮ ಕಹಳೆ ಪತ್ರಿಕೆಯನ್ನು ಹಂಚುವಾಗ ಯಾವುದೇ ತೊಂದರೆ ನಮ್ಗೆ ಯಾರಿಗೂ ಆಗಲೇ ಇಲ್ಲ. ಆದರೆ ನಮ್ಮ ಹೆಸರೆಲ್ಲ ಇತ್ತು. ಹಾಗಾಗಿ ಆಯುರ್ವೇದಿಕ್ ಕಾಲೇಜಿನಲ್ಲಿ ಬಂದು ಚಪ್ಪನ್ಮಠ್ ಅಂತ ನಮ್ಮ ಪ್ರಿನ್ಸಿಪಾಲ್ ಇದ್ದರು. ಅವ್ರ ಹತ್ರ ಅವ್ರು ಹೇಳಿದ್ರಂತೆ, ನೋಡ್ರಿ ನಿಮ್ಮ ಕಾಲೇಜಿಂದ ಇಂತಿಂಥ ಹುಡುಗರುಗಳು ಇದರಲ್ಲಿ ಭಾಗಿಗಳಾಗ್ತಾಯಿದ್ದಾರೆ. ಈ ಹುಡುಗರು ಅಕಸ್ಮಾತ್ ನಿಮ್ಮ ಕಾಲೇಜಲ್ಲಿ ಯಾವ್ದಾರು ಕ್ಲಾಸಲ್ಲಿದ್ದಾಗ ತಕ್ಷಣ ನಮಗೆ ಫೋನ್ ಮಾಡಬೇಕು, ಇಲ್ಲದೆ ಹೋದರೆ ನಿಮ್ಮ ಮೇಲೆ ಆ್ಯಕ್ಷನ್ ತೊಗೋಬೇಕಾಗತ್ತೆ, ನಮ್ಮ ಮೇಲೆ ಈಗ ನಮಗೆ ತುಂಬ ಒತ್ತಡ ಇದೆ ಅಂತೇಳಿ ಮಂಡಿ ಪೊಲೀಸ್ ಸ್ಟೇಷನ್ನಿಂದ ಆಯುರ್ವೇದಿಕ್ ಕಾಲೇಜ್ಗೆ ಒಂದು ಲೆಟ್ರ್ ಕಳಿಸಿ ಎಲ್ಲ ಮಾಡಿಸಿದ್ರು. ಚಪ್ಪನ್ಮಠರು ನಮ್ಮನ್ನೆಲ್ಲ ಕರೆದ್ರು. ಎ ಶ್ರೀನಿವಾಸ್, ಎ ಪ್ರಸಾದ್, ಎ ಚಂದ್ರಶೇಖರ, ಎ ಕಿಶನ್ ರಾವ್ ಕಾಟಾಪುರ್, ನೀವೇನಾದರೂ ಇಲ್ಲಿ ಬಂದರೆ ನಿಮ್ಮನ್ನು ಅರೆಸ್ಟ್ ಮಾಡಿಸ್ಬೇಕಾಗತ್ತೆ. ನೀವೇನಾದ್ರು ಅಟೆಂಡೆನ್ಸ್ ಕೊಟ್ಟರೆ ನನ್ನನ್ನು ಅರೆಸ್ಟ್ ಮಾಡ್ತಾರೆ. ಹಾಗಾಗಿ ಎಲ್ಲ ಟೀಚರ್ಗೂ ಹೇಳಿದ್ದೀನಿ, ಯಾರೂ ನಿಮಗೆ ಅಟೆಂಡೆನ್ಸ್ ಕೊಡೋಲ್ಲ. ನಿಮ್ಮದು ನೋಡಿ ಭವಿಷ್ಯ ನೋಡ್ಕೊಳ್ಳಿ. ನಾಳೆ ದಿವಸ ನಿಮ್ಗೆ 1 ವರ್ಷ ನಿಮಗೆ ಮುಂದೆ ಕೊಟ್ಟೋಗುತ್ತೆ, ನೀವು ಪರೀಕ್ಷೆಯಲ್ಲಿ ನಿಮ್ಮನ್ನು ಕೂರ್ಸೋಕ್ಕಾಗಲ್ಲ ಅಂತೆಲ್ಲ ಹೆದರಿಸಿದ್ರು. ಆಯಿತು ಸರ್, ಪರೀಕ್ಷೆಯಲ್ಲಿ ಕೂತ್ಕೊಳ್ಳೋದೇ ಇರೋ ಪರವಾಗಿಲ್ಲ, ನಾವು ಇದು ಮಾಡೋರೇನೆ ಅಂತ ಹೇಳಿದ್ವಿ. ಅಲ್ಲೇ ಓಡಾಡ್ತಾ ಇದ್ವಿ. ಪೊಲೀಸ್ನವ್ನು ಬಂದೇ ಬಿಟ್ಟ. ಬಂದ ತಕ್ಷಣ ಪೊಲೀಸ್ನವ್ನು ಸೀದಾ ಪ್ರಿನ್ಸಿಪಾಲ್ ಚೇಂಬರ್ಗೆ ಹೋದ. ಏನು ಮಾಡ್ತಾರೆ ನೋಡೋಣ ಅಂತೇಳಿ ನಾವೆಲ್ಲ ದೂರದಲ್ಲಿ ಅಲ್ಲಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ವಿ. ಪೊಲೀಸ್ನವ್ನು ಆಚೆಗೆ ಬಂದ. ಅಲ್ಲಿ ಯಾರು ಇದ್ದಾರಾ ನೋಡಿ ಅಂತಂದ. ನೋಡಿ ಅವನು ಕಿಶನ್ ರಾವ್ ಅಂತ ಅವನೇನೆ ಅಂತ ತೋರಿಸಿದ್ರು. ಕಿಶನ್ ರಾವ್ನ ಅವನು ಅಲ್ಲೇ ಹತ್ತಿರದಲ್ಲಿದ್ದ. ಪೊಲೀಸ್ನವನು ಅವನ್ನ ಹಿಡ್ಕೊಳ್ಳೋಕ್ಕೆ ಅಂತ ಹಿಂಗೆ ಬಂದ. ಅವನು ಮೇಲಿಂದ ಜಂಪ್ ಮಾಡಿಬಿಟ್ಟ, ಒಂದು ಫಸ್ಟ್ ಫ್ಲೋರಿಂದ ಜಂಪ್ ಮಾಡಿಬಿಟ್ಟ, ನೆಲಕ್ಕೆ ಜಂಪ್ ಮಾಡ್ಕೊಂಡು ಓಡೇ ಬಿಟ್ಟ. ಆಮೇಲೆ ಪ್ರಸಾದ್ ಅಂದರೆ ಅಲ್ಲಿದ್ದಾನೆ ನೋಡಿ, ಇಲ್ಲೆಲ್ಲ ಇದರ ಹುಡುಗರೆಲ್ಲ ಇದೇ ಮಾಡೋದು ಇಲ್ಲೇನೆ ನೋಡಿ ಇವರೆಲ್ಲ ಅಂತ ಓಡ್ಕೊಂಡ ಬಂದ. ಮಾರನೇ ದಿವಸದಿಂದ ನಾವು ಕಾಲೇಜ್ ಕಡೆಗೆ ಹೋಗಲೇ ಇಲ್ಲ. ಹೇಗೋ ಹಾಗೂ ಹೀಗೂ ಪ್ರಸಾದು, ಪ್ರಸನ್ನ ಅವರೆಲ್ಲ ನಾವು ಕೋಮಲ ಬೇಕ್ರಿ ಮುಂದ್ಗಡೆ ಅರೆಸ್ಟ್ ಆಗಿದ್ದು ಒಂದು ನಮಗೆ ಗೊತ್ತಾಯಿತು. ಈ ರೀತಿ ಪತ್ರಿಕೆಯನ್ನು ಎಲ್ಲೆಲ್ಲಿ ಹಂಚುತ್ತಾ ಇದ್ರು ಅಂದರೆ, ಕೊಡಗಿನಲ್ಲಿ ಭೀಮಣ್ಣ ಅನ್ನೋನು ಎಲ್ಲ ಕಡೆಗೂ ಹಂಚ್ಕೊಂಡು ಬಂದ. ಭಾಳ ಚೆನ್ನಾಗಿ ಮಾಡಿದ ವ್ಯವಸ್ಥಿತವಾಗಿ. ಡಾಕ್ಟರ್ ಕಲ್ಲಡ್ಕ ಪ್ರಭಾಕರ್ ಭಟ್ರು, ಅವ್ರ ಶ್ರೀಮತಿ, ಅವರುಗಳು ಕೂಡ 1 ತಿಂಗಳು 1.5 ತಿಂಗಳು ಆದಮೇಲೆ ಅವ್ರನ್ನೂ ಕೂಡ ಅರೆಸ್ಟ್ ಮಾಡಿದರು. ಅವ್ರ ಮೇಲೂ ಕೂಡ ಇದಿತ್ತು. ಆದರೆ ಅವರು ಸಿಕ್ಕಾಕೊಂಡಿರಲಿಲ್ಲ, ಅಲ್ಲಿ ಇಲ್ಲಿ ಓಡಾಡ್ತಾಯಿದ್ರು.
ಅವ್ರನ್ನು ಅರೆಸ್ಟ್ ಮಾಡಿದ್ರು. ಈ ರೀತಿ ಒಂದೇ ಒಂದು ಫ್ಯಾಮಿಲಿನಲ್ಲಿ 16 ಜನ ಆಗಿದ್ದು ಇದು ಫಸ್ಟ್ ಟೈಮು. ಉರಿಮಜಲು ರಾಮ್ ಭಟ್ರು ಅಂತ ನಾನು ಏನು ಹೇಳಿದೆ, ಹಾಗೆ ಶ್ರೀಧರ್ನ ಕೂಡ ಕೊನೆಗೆ ಅರೆಸ್ಟ್ ಮಾಡಿದರು. ಇಂಥ ಒಂದು ಪರಿಸ್ಥಿತಿಯಲ್ಲಿ ಬೆಂಗಳೂರಲ್ಲಿ ವಾಜಪೇಯಿನ, ಆದ್ವಾನಿನ ಎಲ್ಲರನ್ನೂ ತೊಗೊಂಬಂದು ಬೆಂಗಳೂರು ಜೈಲಿಗೆ ಹಾಕಿದ್ರು. ಅಲ್ಲೇ ಹತ್ತಿರದಲ್ಲಿ ಬೇಕಾದಷ್ಟು ಜೈಲಿದ್ದರೂ ಕೂಡ ಇಲ್ಲಿಗೆ ತೊಗೊಂಬಂದು ಹಾಕಿದರು. ಮತ್ತು ಈ ಎಲ್ಲ ಕಾಳೆಗಳು ಹಂಚ್ತಾ ಇದ್ದದ್ದು ಬೇರೆ ಪತ್ರಿಕೆಯವ್ರಿಗೆ ಸಿಗ್ತಾಯಿತ್ತು. ಅವ್ರೇನು ಮಾಡ್ತಿದ್ರು, ಈ ರೀತಿ ಪೊಲೀಸ್ ಸ್ಟೇಷನ್ನಲ್ಲಿ ಕಹಳೆ ಅನ್ನುವಂಥ ಪತ್ರಿಕೆ ಸಿಕ್ಕಿದೆ, ಅದರಲ್ಲಿ ಈ ವಿಷಯ ಇದೆ ಅಂತೇಳಿ ಹಾಕ್ತಾಯಿದ್ರು. ಆವಾಗೇನಾಗಿತ್ತು, ಇದನ್ನೂ ಹಾಕಬಾರ್ದು, ನೀವು ಆ ರೀತಿ ವಿರೋಧವಾಗಿ ಬಂದಿದ್ದೂ ನಿಮ್ಮ ಕೈಗೆ ಬಂದ್ರೂ ನೀವು ಹಾಕಬಾರ್ದು ಅನ್ನುವಂಥ ಒಂದು ನಿಯಮವನ್ನು ಆಮೇಲೆ ಹೇಳಿದರು. ಇದು ಅವ್ರು ಏನು ಮಾಡ್ತಿದ್ರು, ನಮ್ಮದಲ್ಲ ಇದು, ಯಾರೋ ಬಂದಿದ್ದಾರೆ, ಈ ಥರ ಕೊಟ್ಟಿದ್ದಾರೆ, ಅದನ್ನು ನಾವು ಹಾಕಿದ್ದೀವಿ, ನಮಗೆ ಈ ಥರ ಹಾಕಬಾರ್ದು ಇದನ್ನ ಅಂತ ಬೇಕಾದ್ರೆ ಕೆಳಗಡೆ ಬರಿತೀವಿ ಅಂತ ಹೇಳಿದ್ರು ಕೂಡ ಅದನ್ನು ಒಪ್ಪಲಿಲ್ಲ. ಹೀಗೆ ಪ್ರತಿನಿತ್ಯ ಬೆಳಗ್ಗೆ 6 ಗಂಟೆಗೆ ಎದ್ದು ಸಂಜೆ 10 ಗಂಟೆವರೆಗೂ ಜೈಲಿನಲ್ಲೂ ಆ್ಯಕ್ಟಿವಿಟಿ ತುಂಬ ಚೆನ್ನಾಗಿ ನಡೀತಾಯಿತ್ತು. ಆಮೇಲೆ ಅಲ್ಲಿ ಅರೆಸ್ಟ್ ಆದಂಥವ್ರಿಗೆ ಹೆಂಗಸರು ಗಂಡಸರು ಅಂತ ಏನು ಭೇದ ಭಾವ ಇರಲಿಲ್ಲ. ಬೂಟ್ ಕಾಲಲ್ಲಿ ಒದೆಯೋದು, ಎಲ್ಲ ಹೊಡೆಯೋದು, ಬಡಿಯೋದು ಇವೆಲ್ಲ ಮಾಮೂಲಾಗ್ಬಿಟ್ಟಿತ್ತು. ಈ ರೀತಿ ಹೋರಾಟ ಶುರುವಾದಾಗಲೇ ಅನೇಕರಿಗೆ ವಿದೇಶದವ್ರಿಗೆ ಗೊತ್ತಾಯಿತು. ವಿದೇಶಿಯರು ಏನು ಮಾಡಿದರು, ಅವರು ಒಂದೊಂದು ಗುಂಪು ಮಾಡಿಕೊಂಡು, ದೊಡ್ಡ ದೊಡ್ಡ ಗುಂಪು ಮಾಡಿಕೊಂಡು ಭಾರತದಲ್ಲಿ ಈ ಥರ ನಡೆದಿರೋ ತಪ್ಪು ಅನ್ನುವಂಥದ್ದನ್ನು ಖಂಡಿಸೋಕ್ಕೆ ಶುರು ಮಾಡಿದರು. ವಿದೇಶಿಯರ ಖಂಡಿಸಿದಾಗ ಇಂದಿರಾ ಗಾಂಧಿಯವ್ರಿಗೂ ಅನ್ನಿಸ್ತು, ಓಹೋ ನಾನು ಮಾಡಿರೋದು ಮುಂದೆ ಬಹಳ ತೊಂದರೆ ನನಗೇ ಆಗಿಬಿಡುತ್ತೇನೋ ಅಂಥೇಳಿ ಅವರು ಒಂದು ದೇಶದಲ್ಲಿ ಈಗಿನ ಸ್ಥಿತಿಯಲ್ಲಿ ನನಗೆ ಎಷ್ಟು ಸೀಟ್ ಬರ್ಬೋದು ಅಂಥೇಳಿ ಒಂದು ಅಸೆಸ್ ಮಾಡಿಸೋಣ ಅಂಥೇಳಿ ಒಂದು ಟೀಮ್ ಕಳಿಸ್ಕೊಟ್ರು. ಆ ಟೀಮಿನ ಪ್ರಕಾರ ಬಾರ್ಡ್ರ್ ಇದರಲ್ಲಿ ಗೆಲ್ಬೋದು ನೀವು, ಸ್ವಲ್ಪ ಮಟ್ಟದಲ್ಲಿ ನಿಮಗೆ ಇದಾಗುತ್ತೆ, ಆದರೆ ಈ ಕ್ಷಣದಲ್ಲಿ ಮಾಡಿದರೆ ನೀವು ಬಾರ್ಡ್ರಲ್ಲಿ ಗೆಲ್ತೀರಿ, ಲೇಟ್ ಆದರೆ ನೀವು ಗೆಲ್ಲೋದು ಕಷ್ಟ ಇದೆ, ಮುಂದಿನ ದಿನಗಳು ಇನ್ನೂ ಹೋರಾಟಗಳನ್ನ ಇನ್ನೂ ಜಾಸ್ತಿ ಮಾಡ್ಕೊಂಡು ಹೋಗ್ತಾರೆ, ಹಾಗಾಗಿ ನಿಮಗೆ ತುಂಬ ಕಷ್ಟ ಆಗುತ್ತೆ ಅಂತ ಅವರು ಸಲಹೆ ಕೊಡ್ತಾರೆ. ಈ ಸಂದರ್ಭದಲ್ಲೇ ಒಂದು ವಕೀಲರ ವೇದಿಕೆ ಅಂತೇಳಿ ಸ್ಥಾಪನೆ ಮಾಡ್ತಾರೆ. ಇಡೀ ದೇಶದಲ್ಲಿ ವಕೀಲರ ವೇದಿಕೆ ಮಾಡಿ ವಕೀಲರು ಹೋರಾಟ ಶುರು ಮಾಡ್ತಾರೆ. ಸುಪ್ರೀಂ ಕೋರ್ಟ್ ತನಕ ಹೊರಟಾಗ್ತಾರೆ ಅವರು. ಆ ಸುಪ್ರೀಂ ಕೋರ್ಟಲ್ಲೂ ಅವ್ರು ಏನೂ ಡಿಸಿಷನ್ ತೊಗೊಳ್ಳೋ ಸ್ಥಿತಿಲೇ ಇರೋದಿಲ್ಲ. ಆದರೂ ಸಹ ಒಂದು ಕೇಸ್ ಅನ್ನುವಂಥದ್ದನ್ನ ಬುಕ್ ಮಾಡಿ ಇಡೀ ದೇಶದಲ್ಲಿ ಈ ಥರ ಎಲ್ಲ ತೊಂದರೆ ಆಗ್ತಾಯಿದೆ, ಯಾರು ನಿಜವಾಗಲೂ ಯಾವುದೇ ರೀತಿಯಾದಂಥ ಇದನ್ನು ಮಾಡದೇ ಇರತಕ್ಕಂಥವ್ರು ಅವ್ರುಗಳಿಗೂ ಕೂಡ ತುಂಬ ಹೊಡೆಯೋದು ಬಡಿಯೋದು ಈ ಥರದ್ದೆಲ್ಲ ಇದು ಆಗಬಾರ್ದು ಅಂತ ಹೇಳ್ತಾರೆ. ಆ ಸಂದರ್ಭದಲ್ಲಿ ಆದಿತ್ಯನಾಥ್ರವರ ತಾಯಿ ಕೂಡ ತುಂಬ ಸೀರಿಯಸ್ ಇರ್ತಾರೆ. ನನಗೆ ಪೆರೋಲ್ ಮೇಲೆ ಅವಕಾಶ ಮಾಡಿಕೊಡಿ, ನಾನು ತಾಯಿ ನೋಡ್ಕೊಂಡು ಬಂದುಬಿಡ್ತೀನಿ ಅಂತಾರೆ. ಅವಾಗ ಸಾಧ್ಯನೇ ಇಲ್ಲ, ನಿಮ್ಮನ್ನು ಬಿಡೋಕ್ಕೆ ಸಾಧ್ಯನೇ ಇಲ್ಲ ಅಂತಾರೆ. ಕೊನೆಗೆ ಮಾರನೇ ದಿವಸ ಅವ್ರು ತೀರ್ಕೊಂಡ್ರು ಅನ್ನೋಂಥ ಸುದ್ದಿನೂ ಯಾರೋ ಬಂದು ಕೊಡ್ತಾನೆ. ಆ ಸಂದರ್ಭದಲ್ಲೂ ಕೂಡ ನಿಮ್ಮನ್ನು ಕಳ್ಸೋಕ್ಕಾಗಲ್ಲ ಅಂತ ಹೇಳ್ತಾರೆ. ತಾಯಿ ತೀರ್ಕೊಂಡಾಗಲೂ ಹೋಗೋಕ್ಕಾಗಲಿಲ್ಲ, ಜೈಲಿಂದ ಆಚೆಗೆ ಬಂದ ಮೇಲೆ ಹೋಗ್ತಾರೆ. ಇನ್ನು ಜಾರ್ಜ್ ಫರ್ನಾಂಡಿಸ್ ಅಂತೂ ತುರ್ತು ಪರಿಸ್ಥಿತಿ ಕಳೆದೋಯ್ತು. 1977 ಮಾರ್ಚಲ್ಲಿ ಚುನಾವಣೆ ಕೂಡ ಘೋಷಣೆ ಆಗೋಯ್ತು. ಚುನಾವಣೆ ಘೋಷಣೆ ಆದಮೇಲೆ ಜಾರ್ಜ್ ಫರ್ನಾಂಡಿಸ್ ಎಲೆಕ್ಷನ್ಗೆ ನಿಂತಿದ್ದಾರೆ, ನೀವೆಲ್ಲೂ ಕ್ಯಾನ್ವಾಸ್ಗೆ ಹೋಗುವಾಗಿಲ್ಲ, ಜೈಲಲ್ಲೇ ಇರಬೇಕು ಅಂತೇಳಿ ಇನ್ನೊಂದಷ್ಟು ಕೇಸ್ ಫಿಟ್ ಮಾಡಿಬಿಟ್ರು ಅವ್ರ ಮೇಲೆ. ಆದರೆ ಅತಿ ಹೆಚ್ಚು ಅಂತರದಿಂದ ಅವರು ಗೆಲ್ತಾರೆ. ಅವ್ರಿಗೂ ಕೂಡ ತುಂಬ ಹೊಡೆತಗಳು ಬಿತ್ತು ಅಲ್ಲಿ ಜಾರ್ಜ್ ಫರ್ನಾಂಡಿಸ್ಗೆ. ಆ ಸಂದರ್ಭದಲ್ಲಿ ಅವರು ಗೆದ್ದು ರಕ್ಷಣಾ ಮಂತ್ರಿ ಆಗ್ತಾರೆ. ಇಂಥ ಒಂದು ಸಂದರ್ಭದಲ್ಲಿ ಧನ ಸಂಗ್ರಹ ಇಲ್ಲದೆ ಹೋದರೆ ಭಾಳ ಕಷ್ಟ ಆಗುತ್ತೆ ಅಂತ ಇನ್ನೊಂದು ಟೀಮನ್ನು ರೆಡಿ ಮಾಡ್ತಾರೆ. ಯಾವ್ಯಾವ ಮನೆಯಲ್ಲಿ ತೀರ್ಕೊಂಡಿದ್ರು ಅಂದರೆ ಸತ್ತೋಗಿದ್ದಂಥ ಅನೇಕ ದೇಶಭಕ್ತರು, ಅವರು ಪಾಪ ಮನೆಯಲ್ಲಿ ಅವರೇ ದುಡಿಬೇಕಾಗಿತ್ತು, ಅಂಥ ಮನೆಗಳಿದ್ವು. ಅಂಥ ಸಂದರ್ಭದಲ್ಲಿ ದೇಶಭಕ್ತರ ಮನೆಗಳಿಗೆ ಎಲ್ಲ ಒಂದು ಪಟ್ಟಿ ಮಾಡಿ ಇಡೀ ದೇಶದಲ್ಲಿ ಆ ಥರ ಯಾವ ಮನೆಗಳಿದ್ವು, ಮಕ್ಕಳಿದ್ವು, ಚಿಕ್ಕ ಚಿಕ್ಕ ಮಕ್ಕಳಿದ್ದಾವೆ, ತಾಯಿ ಸೀರಿಯಸ್ ಯಾವುದೋ ಒಂದು ಕಂಡೀಷನಲ್ಲಿದ್ದಾಳೆ, ಅಂದರೆ ಕಾಯಿಲೆ ಇದೆ, ತಂದೆಗೆ ಕಾಯಿಲೆ ಇದೆ, ಅವ್ರು ದುಡಿಯೋಕ್ಕಾಗಲ್ಲ, ಇಂಥ ಮನೆಗಳನ್ನು ಹುಡುಕಿ ಒಂದು ಪಟ್ಟಿ ಮಾಡಿದರು. ಆ ಪಟ್ಟಿ ಮಾಡಿ ನಂತರದಲ್ಲಿ ಅವ್ರ ಮನೆಗಳಿಗೆ ಹೋಗಿ ಒಂದಷ್ಟು ಫೈನಾನ್ಸ್ ಮಾಡುವಂಥ ಕೆಲಸ ಕೂಡ ಆ ಸಂದರ್ಭದಲ್ಲಿ ಆಯಿತು. ಇದೆಲ್ಲ ಆದಮೇಲೆ ಯಾರ್ಯಾರು ಅದಾದಮೇಲೆ ಎಲೆಕ್ಷನ್ ಆಯಿತು. ಎಲೆಕ್ಷನಲ್ಲಿ ಎಲ್ಲರಿಗೂ ಗೊತ್ತಿದೆ, ಜನತಾ ಪಾರ್ಟಿ ಬಂತು. ಜನತಾ ಪಾರ್ಟಿ ಅನ್ನುವಂಥ ಒಂದೇ ಹೆಸರಿನಲ್ಲಿ ಬೇರೆ ಬೇರೆ ಪಕ್ಷಗಳೆಲ್ಲ ಅದರೊಳಗೆ ಸೇರಿಕೊಂಡು ಒಂದು ಪಕ್ಷ ಗೆಲ್ತು. ಆದರೆ ಗೆದ್ದ ಮೇಲೆ ನೆಕ್ಸ್ಟ್ ಏನು ಮಾಡಬೇಕು, ಈಗ ತುರ್ತು ಪರಿಸ್ಥಿತಿಯಲ್ಲಿ ಹೋರಾಡಿದಂಥ ಎಷ್ಟು ಕಷ್ಟಪಟ್ಟಿದ್ರೋ ಅವ್ರಿಗೆಲ್ಲ ಏನಾದ್ರು ಕೊಡಬೇಕು ಅಂಥೇಳಿ ಇದು ಮಾಡಿದ್ರು. ಆಗ ಹಾಸನ ಜಿಲ್ಲೆಯಲ್ಲೂ ನಮ್ಮ ತಂದೆಯವ್ರಿಗೂ ಒಂದು ಪತ್ರ ಬಂತು, ಈ ಥರ ಏನು ನಿಮಗೆ ಆಗಿದ್ದಂಥ ನಷ್ಟಗಳು ಇದು ಎಲ್ಲ ಗಮನಿಸಿದೆ ಸರ್ಕಾರ ಅಂಥೇಳಿ ಎಲ್ಲರೂ ಒಂದು ಪತ್ರ ಬರೆದ್ರು. ಬರೆದಾಗ ನಮ್ಮ ತಂದೆ ಹೇಳಿದ್ರು, ತಾಯಿಯವರಿಗೆ ಕಾಯಿಲೆ ಬಂದಿದೆ ಅಂದಾಗ ಮಗ ಔಷಧಿ ಕೊಡಿಸೋದು ಅವನ ಜವಾಬ್ದಾರಿ, ಋಣ ತೀರಿಸ್ದಂಗೆ.
ಆ ಸಂದರ್ಭದಲ್ಲಿ ನಾವು ಮಾಡಿದಂಥ ಒಂದು ದೇಶ ಸೇವೆನ ಈ ರೀತಿ ಗುರುತಿಸೋದು ತಪ್ಪಾಗುತ್ತೆ, ಯಾರಿಗೂ ಏನು ಕೊಡೋ ಅವಶ್ಯಕತೆ ಇಲ್ಲ ಅನ್ನುವಂಥ ಪತ್ರ ಕೂಡ ನಮ್ಮ ತಂದೆ ಆವಾಗ ವಿಕ್ರಮ ಅಂತ ಒಂದು ಪತ್ರಿಕೆ ಬರ್ತಾಯಿತ್ತು, ಅದರೊಳಗೂ ಕೂಡ ತುರ್ತು ಪರಿಸ್ಥಿತಿಯ ನಂತರದ ದಿನಗಳ ಬಗ್ಗೆ ಅವರು ಬರಿತಾ ಹೋಗ್ತಾರೆ. ಈ ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ಈ ಹೋರಾಟಗಳನ್ನು ಮಾಡುವಾಗ ನಮ್ಮ ಗಮನಕ್ಕೆ ಬಂದಿದ್ದು ಸತ್ಯನಾರಾಯಣ ಪೂಜೆ ಹೆಸರಿನಲ್ಲಿ ನಾವು ಕಾಳೆಯನ್ನು ಡಿಸ್ಟ್ರಿಬ್ಯೂಟ್ ಮಾಡೋಕ್ಕೆ ಒಂದೊಂದು ಗುಂಪನ್ನು ಸೇರಿಸ್ಕೊಂಡಿದ್ವಿ. ಆ ಗುಂಪಿಗೆ ಒಂದು ಮಾರ್ಗದರ್ಶನ ಕೊಡೋಕ್ಕೋಸ್ಕರ ಅನೇಕ ಜನನ ಕರೆಸ್ತಾ ಇದ್ವಿ. ಆ ಬಾರಿ ನಾವು ವೇಣುಜಿ ಅಂತೇಳಿ ಮೈಸೂರಿನ ಪ್ರಖ್ಯಾತವಾದಂಥ ಲಾ ಓದಿದಂಥ 12 MA ಡಿಗ್ರಿಗಳು ಇದನ್ನೆಲ್ಲ ಮಾಡಿದಂಥ ಒಬ್ಬರನ್ನ ಕರೆದಿದ್ವಿ. ಅವರು ಇನ್ನೇನು ಬರಬೇಕು ಅನ್ನೋ ಸಂದರ್ಭದಲ್ಲಿ ನಮ್ಮ ಮೀಟಿಂಗಲ್ಲಿ ನಾವು ಕೂತಿದ್ದಾಗ ಪೊಲೀಸ್ನವ್ರು ಬಂದು ಯಾರು ಇದನ್ನು ಆರ್ಗನೈಸ್ ಮಾಡ್ತಾ ಇದ್ದೀರಾ ಅಂತ ಜೋರು ಮಾಡಿದರು. ಆ ಸಂದರ್ಭದಲ್ಲಿ ಇದನ್ನು ಆರ್ಗನೈಸ್ ಮಾಡ್ತಾ ಇರೋರು ಚಂದ್ರಶೇಖರ್ ಅಂತ ಹೇಳಿದ್ವಿ. ಆಗ ಇದನ್ನು ಆರ್ಗನೈಸ್ ಮಾಡಿದವರು ಚಂದ್ರಶೇಖರ್ ಅಂತ ಹೇಳಿದ್ವಿ. ಆ ಚಂದ್ರಶೇಖರ್ ಅಂತ ಹೇಳಿದ ತಕ್ಷಣ ಯಾರೋ ಚಂದ್ರಶೇಖರ್ ಅಂತ ಕೇಳಿದ್ರು, ನನ್ನೇ ಬಂದು ಕೇಳಿದ್ರು ಅವ್ರು ಪೊಲೀಸ್ನವರು, ಬರ್ತಾ ಇದ್ದಾರೆ ಇಲ್ಲೇ ನೋಡಿ ಆ ಕಡೆ ನಿಂತಿರ್ತಾರೆ ಅಂತ ಹೇಳಿದೆ. ಆ ಪಾಂಡುರಂಗ ವಿಠಲ ಅಶೋಕ ದೇವಸ್ಥಾನ ಇದರಲ್ಲಿ ರೋಡಲ್ಲಿ ಇರ್ತಕ್ಕಂಥದ್ದಕ್ಕೆ 2 ಬಾಗಿಲುಗಳಿದ್ವು. ಹಿಂದಿನ ಬಾಗಿಲಲ್ಲಿ ನಾನು ಆಚೆ ಕಡೆ ಹೊಟ್ಟೋದೆ. ಅದಾದಮೇಲೆ ಅವರು ಒಳಗಡೆ ಬಂದುಬಿಟ್ಟು ಯಾರ್ರೀ ಅವರು ಚಂದ್ರಶೇಖರ್ ಅಂದರೆ ಅಂತ ಹೋದ್ರಲ್ಲ ಈಗ ಅಂತೇಳಿ ಅಲ್ಲಿ ಕೂತಿದ್ದವರೆಲ್ಲ ಹೇಳಿದ್ರಂತೆ. ಆಮೇಲೆ ಏನದು ಸತ್ಯನಾರಾಯಣ ಪೂಜೆ ಯಾವಾಗ ಮಾಡ್ತೀರಾ, ಈಗ ಇನ್ನೂ ಬಂದಿಲ್ಲ ಅವರು ಪುರೋಹಿತರು ಬರಬೇಕು ಅಂತ ಅವ್ರು ಕೂತಿದ್ರು. ನಾನು ಸೈಕಲ್ ತೊಗೊಂಡು ವೇಣುಜಿ ಮನೆಗೆ ಹೋಗಿ, ವೇಣುಜಿ ಬರಬೇಡಿ ಅಲ್ಲಿ ಪೊಲೀಸ್ನವರೆಲ್ಲ ಕಾವಲು ಕಾಯ್ತಾ ಇದ್ದಾರೆ ಅಂತ ಹೇಳಿದ ಮೇಲೆ ವೇಣುಜಿನ ಕರ್ಕೊಂಬರಲಿಲ್ಲ. ಅವತ್ತು ನಮ್ಮ ಅದೃಷ್ಟಕ್ಕೆ ಕಾಳೆ ಇಟ್ಕೊಂಡಿದ್ವಿ, ನಮ್ಮ ಮುಂದೆನೇ ಇಟ್ಕೊಂಡಿದ್ರು, ಅವನು ಪೊಲೀಸ್ನವ್ರು ನೋಡಲಿಲ್ಲ. ಇಲ್ಲದೆ ಹೋಗಿದ್ರೆ ಅಲ್ಲಿದ್ದಂಥ ಒಂದು 20-22 ಜನ ಒಟ್ಟಿಗೆ ಅರೆಸ್ಟ್ ಆಗ್ತಾಯಿದ್ವಿ. ಇದೇ ಸಂದರ್ಭದಲ್ಲೇ ಮಾರುತಿರಾವ್ ಪವಾರ್ ಅಂತ ಒಬ್ಬರು, ಮತ್ತು ಪಾಪು ಶ್ರೀನಿವಾಸ್ ಅಂತ ಚಾಮುಂಡಿಪುರಂ ಸರ್ಕಲಲ್ಲಿ ಅವ್ರ ಮನೆ ಮೇಲ್ಗಡೆ ಮೀಟಿಂಗ್ ನಡೀತಾ ಇರೋದು. ಅದು ಕೂಡ ಒಂದು 15-20 ಜನ ಸೇರಿಕೊಂಡು ಕಹಳೆ ಆ ಭಾಗದಲ್ಲಿ ಹಂಚೋದಕ್ಕೋಸ್ಕರ ಸೇರ್ತಾಯಿದ್ವಿ. ಈ ರೀತಿ ಇಡೀ ಮೈಸೂರು ನಗರದಲ್ಲಿ ಒಂಥರ ಸಂಚಲನ ಮೂಡಿಸುವಂಥ ಕೆಲಸಗಳು ತುಂಬ ಆಗಿತ್ತು ಆ ಸಂದರ್ಭದಲ್ಲಿ. ಸೊ ಈವರೆಗೆ ತಾವು ತುರ್ತು ಪರಿಸ್ಥಿತಿಯ ಬಗ್ಗೆ ತಮ್ಮ ಅನುಭವಗಳನ್ನು, ವಿಚಾರಗಳನ್ನು ಹಂಚ್ಕೊಂಡಿದ್ದೀರಾ. ತುರ್ತು ಪರಿಸ್ಥಿತಿ ಒಂದು ಐತಿಹಾಸಿಕ ಘಟನೆ. ಅದು ಸರಿ ತಪ್ಪು ಅಂತಲ್ಲ, ಅದರಿಂದ ಏನೇನು ಬದಲಾವಣೆ ಆಯಿತು ಅನ್ನುವಂಥದ್ದು. ಅದನ್ನು ಸಮರ್ಥನೆ ಮಾಡುವವರು ಅನೇಕರು ಇದ್ದಾರೆ. ವಿನೋಬಾ ಭಾವೆಯವರೇ ಅದನ್ನು ಅನುಶಾಸನ ಪರ್ವ ಅಂಥೇಳಿ ಕರೆದರು. ಮತ್ತು ಓಶೋ ರಜನೀಶ್ ಅದನ್ನು ಮೆಚ್ಚಿಕೊಂಡಿದ್ದರು. ಈ ಥರ ವಿಚಾರವಂತರೂ ಕೂಡ ಅದನ್ನು ಮೆಚ್ಚಿಕೊಂಡವರು ಇದ್ದಾರೆ. ಏಕೆಂದರೆ ಅನಾಯಕತ್ವ ಇದೆ ಭಾರತದಲ್ಲಿ, ಯಾರು ಹಿಡಿತಕ್ಕೂ ಸಿಕ್ಕಲ್ಲ, ಇಲ್ಲಿ ಆಡಳಿತ ವ್ಯವಸ್ಥೆ ಮುಂತಾದ ವಿಚಾರಗಳನ್ನು ಹೊಂದಿದವರು. ಇದಕ್ಕೊಂದು ಲಗಾಮ್ ಇರಬೇಕು ಅನ್ನುವಂತಹ ವಿಚಾರವನ್ನು ಹೊಂದಿ ತುರ್ತು ಪರಿಸ್ಥಿತಿಯನ್ನು ಅವರು ಸಮರ್ಥನೆ ಮಾಡಿಕೊಳ್ತಾ ಇದ್ದರು. ಆದರೂ ಕೂಡ ಇದು ಜನರಲ್ಲಿ ಒಂದು ರಾಜಕೀಯ ಜಾಗೃತಿಯನ್ನು ಉಂಟು ಮಾಡಿತು. ಆನಂತರ ಮೊದಲಿನ ತರಹ ತುರ್ತು ಪರಿಸ್ಥಿತಿಯನ್ನು ಇನ್ನು ಯಾವ ವಿಧದಲ್ಲೂ ತರಲಿಕ್ಕೆ ಸಾಧ್ಯ ಇಲ್ಲ ಅಂಥೇಳಿ ಆನಂತರ ಬಂದ ಸರ್ಕಾರ ಅದಕ್ಕೆ ಕಾನೂನನ್ನು ಮಾಡಿತು. ಈ ತರಹದ ಅನೇಕ ವಿಚಾರಗಳನ್ನು ತಾವು ತಿಳಿಸ್ಕೊಟ್ಟಿದ್ದೀರಾ. ಸರ್ವಾಧಿಕಾರ ಬರಬಾರ್ದು ಅಂತ. ಹೌದು, ಸರ್ವಾಧಿಕಾರ ಭಾರತಕ್ಕೆ ಸರಿ ಹೋಗಲ್ಲ ಅಂತಂದ್ಬಿಟ್ಟು ತುರ್ತು ಪರಿಸ್ಥಿತಿಯ ಬಗ್ಗೆ ತಮ್ಮ ಅನಿಸಿಕೆಗಳನ್ನು ಹೇಳಿದ್ದಕ್ಕಾಗಿ ತಮಗೆ ಧನ್ಯವಾದಗಳು. ಧನ್ಯವಾದ. ನಮಸ್ಕಾರ.